मुख मेरे वेकदंतने निज गुणान्वित परशुधारने रजतगिरि गोडेयन कुमारने विद्यावारिदिये ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಯ ರಣವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವಾ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದುಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಬಕುತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಂದಷ್ಟು ಗಣ್ಯರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಕ್ಷಗಾನ ಪೋಷಕರಾದಂಥ ಶ್ರೀಯುತ ಆಂಡ್ರೂ ಡಿ ಸಿಲ್ವಾ ಅವರು, ಹಾಗೆ ಯಕ್ಷಗಾನದ ಹಿಮ್ಮೇಳವಾದಕರು ವಾದ್ಯ ತಯಾರಕರು ಆದಂಥ ಶ್ರೀಯುತ ವಿಠಲಾಚಾರ್ ಬಸರೂರವರು, ಹಾಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರಾದಂಥ ಶ್ರೀಯುತ ಶಶಾಂಕ್ ಪಟೇಲ್ ಅವರು, ಹಾಗೆಯೇ ಕೇಂದ್ರದ ಗುರುಗಳಾದಂಥ ಲಂಬೋದರ ಹೆಗಡೆಯವರು ಹಾಗೂ ದೇವದಾಸರಾವ್ ಕೂಡ್ಲಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ವಿಠಲಾಚಾರ್ ಇವರು ಚಂಡೆಯನ್ನು ನುಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೇರಿದ ಎಲ್ಲರನ್ನೂ ಒಂದೇ ಮಾತಿನಿಂದ ವಂದಿಸುತ್ತಾ ತಾಳಮದ್ದಲೆಯನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.
ತಲೆ ಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಚಕ್ರಾದ್ಯ ಅಮರರಿಂಗರಗಿ ನಾಂದೇಯೊಳು ವರವ್ಯಾಸ ಮುನಿ ಪದದೊಂದು ಗಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿ ಪದದೊಂದು ಗಾನತನಾಗಿ ಕವಿಗಳ ತಂದಣಿಗೆ ಬಲ ಬಂದು ಪೇಳುವೆನಿ ಭೀಷ್ಮ ವಿಜಯ ಎಂಬಿ ಕಥಾಮೃತವ ಕವಿಗಳ ತಂದಣಿಗೆ ಬಲ ಬಂದು ಪೇಳುವನಿ ಕಥಾಮೃತವ ಚರನೆಂದ ನುಡಿ ಕೇಳಿ ಸಾಲ್ವನೋ ಚರನೆಂದ ನುಡಿ ಕೇಳಿ ಸಾಲ್ವನು ಬೇಗ ತರುಣಿಯ ಕರೆ ಒಳಗೆಂದನು ಬೇಗ ತರುಣಿಯ ಕರೆ ಒಳಗೆಂದನು ಸಾಲ್ವನು ಬೇಗ ತರುಣಿಯ ಕರೆ ಒಳಗೆಂದನು ಅಯ್ಯ, ಕಾಲಪಕ್ಷಿಯ ವೇಗದಲ್ಲಿ ಓಗದಲ್ಲಿ ಕಾಲ ಪ್ರಪಂಚ ಬದಲಾಗುವುದೇ ತಿಳಿಯುವುದಿಲ್ಲ. ಯಾಕೆ ಹೀಗೆ ಹೇಳಿದೆ? ಈ ಸೌಭನಾಡೆಂದರೆ ಮೊದಲು ಹೇಗಿದ್ದಿತ್ತು? ಸತಿ ಸಾವಿತ್ರಿ ಹುಟ್ಟಿದಂತಹ ನಾಡಿದು. ಅಶ್ವಪತಿ ಮಹಾರಾಜನ ಮಗಳಾಕೆ. ಅಂತಹ ವಿಶೇಷ ಮಾನ್ಯರೆಲ್ಲರೂ ಜನಿಸಿದಂತಹ ಈ ಸುಸ್ಥಳದಲ್ಲಿ ಇಂದು ಈ ನಾಡಿನ ಪರಿಸ್ಥಿತಿ ಏನಾಗಿದೆ? ಕ್ಷತ್ರಿಯರು ನಮ್ಮನ್ನು ಪೂರ್ಣ ಕ್ಷತ್ರಿಯರು ಎಂದು ಒಪ್ಪುವುದಿಲ್ಲ, ನಮ್ಮನ್ನು ಅಡ್ಡಪಂಕ್ತಿಯರೆಂದು ಬದಿಗಿರಿಸಿದ್ದಾರೆ. ಆದರೆ ಆ ಮಾತನ್ನು ಸುಳ್ಳು ಮಾಡಬೇಕೆಂದೇ ಮೊನ್ನೆಯ ದಿನ ನಡೆದಂತಹ ಕಾಶಿ ಕ್ಷೇತ್ರದಲ್ಲಿ ನಡೆದಂತಹ ಸ್ವಯಂವರ ಮಂಟಪಕ್ಕೆ ನಾನು ತೆರಳಿದ್ದು. ಅಲ್ಲಿರುವ ಪಣದಂತೆಯೇ ಎಲ್ಲ ಭೂಭುಜರನ್ನು ನಾನು ಗೆದ್ದಿದ್ದೆ. ಆದರೆ ಗೆದ್ದು ಬೀಗುವಂತಹ ಸಂದರ್ಭದಲ್ಲಿ ಗುಡುಗು ಗುಡುಗಿತೋ ಸಿಡಿಲು ಸಿಡಿಯಿತೋ ಎಂಬಂತೆ ಗಂಗಾಸುತನಾದಂತಹ ಭೀಷ್ಮರ ಆಗಮನವಾಯಿತು. ಬಂದವರೇ ಹೇಳಿದರು, ಕಾಶಿ ರಾಜಕುಮಾರಿಯರೇ, ನೀವು 3 ಮಂದಿ ನನ್ನ ರಥವನ್ನು ಏರಿರಿ ಎಂಬುದಾಗಿ ಅನಂತರಾಡಿದರು. ಈ ಸಭೆಯಲ್ಲಿ ಸೇರಿರುವಂತಹ 8 ಭಂಟ ಅರಸು ಮಕ್ಕಳು ಯಾರಾದರೂ ಇದ್ದರೆ ಈ ಭೀಷ್ಮನಲ್ಲಿ ಹೋರಾಡಬಹುದು ಎಂಬುದಾಗಿ ಯಾರೂ ಮುಂದೆ ಬರಲಿಲ್ಲ. ಆದರೆ ನಾ ಭೀಷ್ಮನಲ್ಲಿ ಹೋರಾಡುವುದಕ್ಕೆ ಹೋದೆ. ಯಾಕೆ ಬಲ್ಲಿರ? ಭೀಷ್ಮನನ್ನು ಎದುರಿಸುವಂತಹ ವೀರರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂದು ನನಗೂ ತಿಳಿದಿದೆ. ಆದರೂ ನಾನು ಹೋದೆ. ಯಾಕಾಗಿ? ಹಿಂದಿನ ದಿನ ನಡೆದಂತಹ ಪ್ರೇಮ ಪ್ರಕರಣ. ನಾವು ಯಾವುದೇ ಕಾರ್ಯಕ್ಕೆ ಹೋಗುವುದಾದರೂ ಮುಂಚಿತವಾಗಿಯೇ ಹೋಗುವವರು ಸ್ವಾಮಿ. ಹಾಗಾಗಿಯೇ ಕಾಶಿ ಕ್ಷೇತ್ರಕ್ಕೆ 1 ದಿನ ಮುನ್ನವೇ ತೆರಳಿದ್ದೆ. ಅಲ್ಲಿನ ಗಂಗಾ ನದಿಯ ಸಮೀಪದ ಉಪವನದಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭ ಕಾಶಿರಾಜನ ಹಿರಿಯ ಕುಮಾರಿ ಅಂಬಾ ನನಗೆ ಸಿಕ್ಕಿದಳು. ನಮ್ಮಲ್ಲಿಯೇ ಮಾತುಕತೆ ನಡೆಯಿತು.
ನನ್ನಲ್ಲಿ ಅವಳು ಅನುರಕ್ತಳಾದರೂ ನಾನು ಅವಳಲ್ಲಿ ಅನುರಕ್ತಳಾದೆ. ಆದರೆ ಏನು ಮಾಡುವುದು, ಕರದ ಮೇಲೆ ಕರ ಇತ್ತು ಭಾಷೆ ಕೊಟ್ಟಳು. ಓ ಸಾಲ್ವೇಶ, ನಾಳೆಯ ದಿನ ನನ್ನ ಅನುಜಯರನ್ನ ನನ್ನ ಪಿತ ಯಾರಿಗೇ ಈಯಲ್ಲಿ ನಾನಿನ್ನನ್ನು ಓಲೈಸಿ ಬರುತ್ತೇನೆ ಎಂದು ಕರದ ಮೇಲೆ ಕರ ಇತ್ತು ಭಾಷೆ ಕೊಟ್ಟಳು. ಅವಳ ಮೇಲಿರುವಂತಹ ಪ್ರೇಮದ ಕಾರಣದಿಂದ ನಾನೊಂದು ಭೀಷ್ಮನಲ್ಲಿ ಯುದ್ಧಕ್ಕೆ ನಿಂತೆ. ಅನಂತರ ಅವನಿಂದ ನಾ ಸೋತು ತಲೆ ಕೆಳಗಾಗಿ ಹಿಂದೆ ಬರುವಂತಹ ಸಂದರ್ಭ ನಾನು ಭೀಷ್ಮನ ರಥವನ್ನೇ ನೋಡುತ್ತಿದ್ದೆ ಸ್ವಾಮಿ. ಅಂಬೆ ನೋಡಿಯಾಳು ನನ್ನನ್ನು ಓಲೈಸಿ ಬಂದಾಳು ಎಂಬುದಾಗಿ. ಆದರೇನು ಮಾಡುವುದು, ಆಕೆ ಬರಲೇ ಇಲ್ಲ. ನನಗೆ ಮೋಸ ಮಾಡಿದಳೆಂದು ನಾನು ಗ್ರಹಿಸಿ ಮತ್ತೆ ಸಾಲ್ವನಗರಿಗೆ ಬಂದು ನಾ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ಈಗ ನಮ್ಮ ಮನಸ್ಥಿತಿ ಹೇಗಾಗಿದೆ ಬಲ್ಲಿರ? ಹೆಣ್ಣು ಮಕ್ಕಳ ಸಹವಾಸವೇ ಬೇಡ, ಜೀವನದಲ್ಲಿ ನನಗೆ ವಿವಾಹವೇ ಬೇಡ ಎಂಬುದಾಗಿ ನಿರ್ಣಯಿಸಿ ಬಿಟ್ಟಿದ್ದೇನೆ. ಇಂದಿನ ದಿನ ನಾ ಓಲಗ ಕೊಟ್ಟಂತಹ ಸಂದರ್ಭದಲ್ಲಿ ಚರರು ಬಂದು ನನ್ನಲ್ಲಾಡುತ್ತಾ ಇದ್ದಾರೆ. ಯಾರೋ ಓರ್ವ ವೃದ್ಧ ಬ್ರಾಹ್ಮಣರು ಬಂದಿದ್ದಾರೆ, ಮಾತ್ರವಲ್ಲ ಅವರೊಡನೆ ಓರ್ವ ಸ್ತ್ರೀ ಬಂದಿದ್ದಾಳೆ ಎಂಬುದಾಗಿ. ಬಂದಂತಹ ಬ್ರಾಹ್ಮಣರನ್ನು ಯಥೋಚಿತವಾಗಿ ಅವರಿಗೆ ಉಪಚಾರವನ್ನು ಮಾಡಿದ್ದೇನೆ. ಇನ್ನು ಅವಳೊಂದಿಗೆ ಯಾರೋ ಸ್ತ್ರೀ ಬಂದಿದ್ದಾರೆ ಎಂದಾಡಿದರು. ಯಾರೆಂದು ನೋಡಿದರೆ ಯಾರನ್ನು ನಾ ಇನ್ನು ಜೀವಮಾನದಲ್ಲಿ ನೋಡಲೇಬಾರದೆಂದು ಭ್ರಮಿಸಿದ್ದೆನೋ ಅವರೇ ಮತ್ತೆ ನನ್ನ ಮುಂದೆ ಬಂದು ನಿಂತಳಲ್ಲ ಈ ಅಂಬೆ. ಇನ್ನು ಯಾಕೆ ಬಂದಿರಬಹುದು? ಏನಾದರೂ ಕಾರ್ಯವಿದ್ದರೆ ಅವಳು ಮಾತನಾಡಿಸಿಯಾಳು, ನೋಡೋಣ. ಸಾಲ್ವೇಶ ಕೇಳಯ್ಯ ಕಳರಾಯ ಕೇಳಯ್ಯ ಕಳರಾಯ ಪೂರ್ವದಲ್ಲಿ ನಾನು ಈ ಹಿಂದೆ ಪೇಳಿದಂದದಿ ನಿನ್ನ ಬಯಸಿ ಬಂದಿಗೇನು ನಾನು ಪೂರ್ವದಲ್ಲಿ ನಾನು ಪೇಳಿದಂದದಿ ನಿನ್ನ ಬಯಸಿ ಬಂದಿಗೇನು ಬೇಡಿದಂದದಿ ನಿನ್ನ ಬಯಸಿ ಬಂದಿಗೇನೋ ಕೋಳುಗೊಂಡುದು ಮನವು ವರಿಸನ್ನ ನೀನು ಕೋಳುಗೊಂಡುದು ಮನವು ವರಿಸನ್ನ ನೀನು ವರಿಸನ್ನ ನೀನು ವರಿಸನ್ನ ನೀನು ನನ್ನನ್ನ ಕೇಳಿಕೊಂಬೆನು ನಿನ್ನ ಧೈರ್ಯದಲ್ಲಿ ನಾನು ಹೌದಯ್ಯ. ಕೋಳುಗೊಂಡುದು ಮನವ ವರಿಸನ್ನ ನೀನು ಕೇಳಿಕೊಂಬೆನು ನಿನ್ನ ಧೈರ್ಯದಲ್ಲಿ ನಾನು ಆ ಆ ಸಾಲ್ವೇಶ ಅಂಬೆ ನನ್ನ ಎಣಿಕೆಯೇ ಸುಳ್ಳಾಗಿ ಹೋಯ್ತಾ ಹೇಗೆ? ಇಲ್ಲಿಗೆ ಬರುವಂಥ ಪೂರ್ವದಲ್ಲಿ ನಾನು ಎಣಿಸಿದ್ದೇ ಬೇರೆ. ಏನೆಣಿಸಿದ್ದಿ? ನನ್ನ ಅಂಬೆ ಎಂದೀಗೈದು ಹೇಳೋ ಎನ್ನುವ ಹಾಗೆ ಈ ಅಂಬೆಯ ಕಾತುರದಲ್ಲಿ ನೀನು ಇರುತ್ತಿ ಎನ್ನುವುದಾಗಿ ನಾನು ಭಾವಿಸಿದ್ದೇನೆ. ಬ್ರಾಹ್ಮಣರ ಒಡಗೂಡಿ ಬಂದಂಥ ಈ ಹೊತ್ತಿಗೆ ನನ್ನನ್ನು ಆಧರಿಸಿ ಸತ್ಕರಿಸಿ ನನ್ನ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ನನ್ನನ್ನು ಬರಮಾಡಿಕೊಳ್ಳುತ್ತಿ ನೀನು ಎನ್ನುವುದಾಗಿ ನಾನು ಭಾವಿಸಿದವಳು. ಓಹೋ, ಆದರೆ ಈಗ ಹಾಗಾಗಲಿಲ್ಲ. ಬಂದಂಥ ನನ್ನನ್ನು ನೋಡಿಯೂ ನೋಡದ ಹಾಗೆ ತಿರಸ್ಕಾರದ ಭಾವವನ್ನು ತೋರುತ್ತಾ ಇದ್ದೀಯಂತಾದರೆ ನನಗೊಂದು ರೀತಿಯ ಆಶ್ಚರ್ಯ ಉಂಟಾಗ್ತಾ ಇದೆ. ಯಾಕೋ? ನನ್ನ ನೆನಪು ಹೋಯ್ತಾ ಹೇಗೆ ನಿನಗೆ?
ಛೇ, ನೆನಪು ಹೋಗುವುದಕ್ಕೆ ಹೇಗೆ ಸಾಧ್ಯ? ಸಾಲ್ವೇಶ, ನೆನಪು ಹೋಯಿತು ಅಂತಾದರೆ ಒಂದು ಘಟನೆ ನೆನಪು ಮಾಡಲ. ಏನದು? ಕೆಲ ದಿನಗಳ ಹಿಂದೆ ಕಾಶಿಯ ಪಟ್ಟಣದಲ್ಲಿ ನಡೆದಂಥ ಆ ಘಟನೆ ಮರೆಯುವುದಕ್ಕೆ ಸಾಧ್ಯ ಉಂಟ ಹೇಳು? ಏನು? ಅಂದು ನಮ್ಮಪ್ಪ ಪ್ರತಾಪಸೇನ ತನ್ನ 3 ಮಕ್ಕಳಿಗೆ, ಅಂದರೆ ನನ್ನ ಸಹಿತವಾಗಿ ಅಂಬಾಲಿಕೆಯರಿಗೆ ಏರ್ಪಡಿಸಿದಂಥ ಸ್ವಯಂವರ ವಿಕ್ರಮವೇ ಪಣ ಎನ್ನುವ ಹಾಗೆ. ಅಂಥ ಸ್ವಯಂವರಕ್ಕೆ ಸಕಲ ರಾಜ್ಯದ ಅರಸು ಮಕ್ಕಳಿಗೂ ಆಹ್ವಾನವಿತ್ತಂಥ ಆ ಕಾಲಕ್ಕೆ ಮದುವೆಯ ಮುನ್ನಾ ದಿನ ಮನದ ಬೇಸರವನ್ನು ಕಳೆಯುವುದಕ್ಕಾಗಿ ವನದೆಡೆಗೆ ಸಾಗಿ ಬಂದವಳು ನಾನು, ನನ್ನ ತಂಗಿಯರನ್ನು ಒಡಗೂಡಿಕೊಂಡು. ಸರಿ. ಆ ಸಂದರ್ಭದಲ್ಲಿ ಕಾಣಸಿಕ್ಕವನು ನೀನು, ಹೌದಲ್ಲ? ನಿಜ. ಆ ಗಳಿಗೆಯನ್ನು ಮರೆಯುವುದಕ್ಕೆ ಸಾಧ್ಯ ಉಂಟಾ? ನೀನು ಅಂತಲ್ಲ, ಯಾರೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಧುರ ಗಳಿಗೆ ಅದು. ಸಿಕ್ಕಾಗ ಪ್ರಥಮವಾಗಿ ನೀನೇ ಕರೆದು ಮಾತನಾಡಿಸಿದವನಲ್ವೇ ಸಾಲ್ವ? ಪರಮ ಸುಂದರಿ ಎಂಬುದಾಗಿ ನಾನೇ ಮಾತನಾಡಿಸಿದವ. ನೆನಪುಂಟಲ್ಲ? ಕೇಳಿದೆ ನೀನು ಯಾರು ಎನ್ನುವುದಾಗಿ. ಹೇಳಿಕೊಂಡೆ, ಪ್ರತಾಪಸೇನನಿಗೆ ಮಗಳು, ಜ್ಯೇಷ್ಠ ಪುತ್ರಿ ಅಂಬೆ ಎನ್ನುವ ಹಾಗೆ. ನಾನು ಮರುಪ್ರಶ್ನೆಯನ್ನು ಇಟ್ಟೆ ನಿನ್ನಲ್ಲಿ, ನೀನು ಯಾರು ಎನ್ನುವುದಾಗಿ. ನೀನು ಕೇಳಿದ್ದು ಯಥಾರ್ಥಕ್ಕಾದರೂ ನೀನು ಕೇಳಿದ್ದಕ್ಕೆ ನಾನು ಕೇಳಿದ್ದಲ್ಲ, ಕೇಳುವ ಹಕ್ಕಿನಿಂದಲೂ ಒಂದು ಅರ್ಥದಲ್ಲಿ ನಾನು ಕೇಳಿದ್ದೌದು. ಯಾಕಂದರೆ ನಮ್ಮದ್ದಾದಂಥ ಒಂದು ವನಪ್ರದೇಶ, ಯಾರೋ ಅಪರಿಚಿತ ವ್ಯಕ್ತಿ ಬಂದು ನನ್ನನ್ನು ಪ್ರಶ್ನಿಸ್ತಾನೆ ಅಂತಾದರೆ ನಾನು ಕೇಳಬೇಕಾದ ಧರ್ಮ ತಾನೆ. ಅಪರಿಚಿತರನ್ನು ಪರಿಚಯ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅಪರಾಧವಿಲ್ಲ. ಇಲ್ಲ ಇಲ್ಲ ಅಲ್ಲ. ಹಾಗಾಗಿ ನಾನು ಕೇಳಿದೆ, ನೀನು ಯಾರು? ಆಗ ನೀನು ಹೇಳಿದೆ, ಸೌಭದೇಶದ ದೊರೆ ಬ್ರಹ್ಮದತ್ತ ಸಾಲ್ವ ಎನ್ನುವ ಅಭಿನಾಮದಿಂದಲೇ ನಾನು ಪ್ರಖ್ಯಾತಿಯನ್ನು ಹೊಂದಿದವನು ಎನ್ನುವ ಹಾಗೆ. ಆಗ ನೀನೊಂದು ಮಾತು ಹೇಳಿದೆ, ನೆನಪುಂಟ ಸಾಲ್ವಾ? ಏನು? ಓ ತರುಣಿ, ನನ್ನ ಮದುವೆ ಆಗ್ತೀಯಾ? ಕೇಳಿದವನೇ. ನಾನು ಹೇಳಿದೆ, ತಡವಾಗಿ ಹೋಯ್ತಲ್ಲ, ನಾಳೆಯ ದಿನವೇ ನನ್ನ ಸ್ವಯಂವರ, ವಿಕ್ರಮಿಯಾದವನಿಗೆ ನನ್ನನ್ನು ತಂದೆ ಕೊಡ್ತಾರೆ ಎನ್ನುವುದಾಗಿ. ಮತ್ತು ನಿನ್ನನ್ನು ಒರೆಸುವುದಕ್ಕೆ ಹೇಗೆ ಸಾಧ್ಯ? ಆಗ ನೀನು ಹೇಳಿದಂಥ ಮಾತು, ಸುರ ನರೋರುಗಳಲ್ಲಿ ನಾನು ಅಧಿಕನಿದ್ದೇನೆ, ಬಿಡು ಆ ಚಿಂತೆಯನ್ನು, ನಾಳೆ ಪಣವನ್ನು ನಾನು ನೋಡಿಕೊಂಬೆನು, ಬಂದಂಥ ಅರಸು ಮಕ್ಕಳನ್ನು ನಾನು ಜಯಿಸಿ ನಿಲ್ತೇನೆ. ಹಬ್ಬ, ಆ ಮಾತಿನಲ್ಲಿ ಎಂತಹ ಸತ್ಯಾಸತ್ಯತೆ ಉಂಟು, ಎಂತಹ ಬಿಗುತನ ಉಂಟು ಆ ಮಾತಿನಲ್ಲಿ. ಯಾರು ನಂಬಬಹುದಾದಂಥ ಮಾತಲ್ವೇ ಸಾಲ್ವೇಶ? ನಂಬುವ ಹಾಗೆ ನಾನು ನಡೆದುಕೊಂಡವನಲ್ಲ. ಆಗ ನಾನು ಹೇಳಿದೆ, ಸೋತ್ರೆ ಸೋಲುವವನಲ್ಲ ಎನ್ನುವುದಾಗಿ ನೀನು ಹೇಳಿದೆ. ಮತ್ತೆ ನಿನಗೇ ಅನುಮಾನ ಬಂತು ಹೇಗೆ? ಯುದ್ಧ ಎನ್ನುವುದು ದಿನದ ನಿರ್ಣಯ ತಾನೆ. ಇಂದು ಸೋತವ ನಾಳೆ ಗೆಲ್ಲಬಾರದು ಅಂತ ಏನಿಲ್ಲ, ನಾಳೆ ಗೆದ್ದವ ಮತ್ತೊಂದು ದಿನ ಸೋಲಬಾರದು ಅಂತ ಏನೂ ಇಲ್ಲ. ನಾಳೆ ಸೋತರೇನು ಅಂಬೆ ಎನ್ನುವುದಾಗಿ ನನ್ನನ್ನು ಕೇಳಿದೆ. ಆಗ ನೀ ಏನು ಹೇಳಿದಿ? ಆಗ ನಾನು ಹೇಳಿದೆ, ಒಂದು ವೇಳೆ ಸೋತೆಯಾದರೂ ಮನ ಒಲಿಸಿ ನಿನ್ನನ್ನು ಮದುವೆ ಆಗ್ತೇನೆ. ಯಾಕಂದರೆ ನಿನ್ನ ಮಾತಿಗಾಗಲೇ ನನಗೆ ವಿಶ್ವಾಸ ಬಂದಿತ್ತು, ನನಗೆ ಅರಿವಿಲ್ಲದಂತೆ ನಿನ್ನಲ್ಲಿ ನಾನು ಆ ಗಳಿಗೆಯಲ್ಲಿ ಅನುರಕ್ತಳಾಗಿಯೇ ಹೋಯಿತು. ಹಾಗಾಗಿ ಆ ಮಾತನ್ನು ನಾನು ಹೇಳಿದೆ ಸಾಲ್ವ. ಹಾಗಾಗಿ ಅಂಥ ಮಾತನ್ನು ಹೇಳಿದ ಆ ಗಳಿಗೆಯಲ್ಲಿ ವಿಶ್ವಾಸ ಬರಲಿಕ್ಕಿಲ್ಲ ಅಂಬೆ, ಭಾಷೆ ಕೊಡಬೇಕು. ನಾನೇ ಆಡಿದವ. ಪ್ರೇಮ ಹೇಗೆ ಹುಟ್ಟುತ್ತದೆ, ಎಲ್ಲಿ ಹುಟ್ಟುತ್ತದೆ ಎನ್ನುವುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಪ್ರೇಮ ಎನ್ನುವಂಥದ್ದು ಗುಣ ನೋಡಿ ಬರುವಂಥದ್ದಲ್ಲ, ಶಕ್ತಿಯನ್ನು ನೋಡಿ ಬರುವಂಥದ್ದಲ್ಲ, ಧನ ಕನಕವನ್ನು ನೋಡಿ ಬರುವಂಥದ್ದಲ್ಲ. ಪರಸ್ಪರ ಮನಸ್ಸುಗಳು ಹೊಂದಿದಾಗ ಮನದಲ್ಲಿ ಮೂಡಿದಂಥ ಭಾವನೆಗಳೇ ಅದು ಪ್ರೇಮವಾಗಿ ಮಾರ್ಪಡ್ತದೆ, ಅವ್ಯಕ್ತ ಭಾವನೆ. ಹಾಗಾಗಿ ನಿನ್ನಲ್ಲಿ ಅನುರಕ್ತಳಾದಂಥ ನಾನು ನಿನಗೆ ಭಾಷೆಯನ್ನೂ ಕೊಟ್ಟೆ. ಕರದ ಮೇಲೆ ಕರ ಇಟ್ಟು ನೀ ಭಾಷೆ ಕೊಟ್ಟವಳು. ಮತ್ತೆ ಮುಂದೆ ನಡೆದಂಥ ವಿಚಾರ ನೀನು ಅರಿಯದವನೇನು ಅಲ್ಲವಲ್ಲ. ಯುದ್ಧ ಘಟಿಸಿತು, ಆ ಗಳಿಗೆಯಲ್ಲಿ ಆಗು ಹೋದಂಥ ಸತ್ಯಾಸತ್ಯತೆಯನ್ನು ನೀನು ಕಂಡವನಿದ್ದಿ. ಹಾಗಾಗಿ ಕೊಟ್ಟಂಥ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ
ನಾನು ಇಲ್ಲಿವರೆಗಾಗಿ ಬಂದಿದ್ದೇನೆ ಸಾಲ್ವಾ. ಹಾ, ನೀನು ಪರಿಹಾಸ್ಯಕ್ಕಾಗಿ ನೀನು ಹಾಗೆ ಮಾಡಿದ್ದಿದ್ರೆ, ನನ್ನನ್ನು ನಿರ್ಲಕ್ಷ್ಯ ಭಾವದಿಂದ ಪರಿಹಾಸ್ಯಕ್ಕಾಗಿ ಕಂಡದ್ದಿದ್ರೆ ಅದನ್ನು ಬಿಟ್ಟು ಬಿಡು. ನಮ್ಮಿಬ್ಬರ ಪ್ರೇಮ ಎನ್ನುವಂಥದ್ದು ಏನು ಎನ್ನುವುದನ್ನು ನೀನು ಅರ್ಥೈಸಿಕೊಂಡವ, ನಾನು ಅರ್ಥೈಸಿಕೊಂಡವ. ನಿನಗಾಗಿ ನಾನು ಬಂದಿದ್ದೇನೆ, ನನ್ನನ್ನು ಸ್ವೀಕರಿಸು, ನನ್ನನ್ನು ಮದುವೆಯಾಗಬೇಡವೇ ಸಾಲ್ವಾ. ಎಂಥ ಮಾತಾಡ್ತೀಯ ನೀನು? ಇಂಥ ಮಾತ್ಯಾಗೆಂಬೆ ಬರಿದೆ ಸುಂದರಾಗಿ ನೀನು, ಸುಂದರಾಗಿ ನೀನು ಪಿಲ್ಗೆ ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು ಬಂದಾದಳೆಲ್ಲರ ಗೆದ್ದು ನಿಮ್ಮನ್ನು ಇದನವನು ಎದ್ದು ಬಂದು ಎನ್ನ ಬಯಸುತ್ತೀನೆ ಈಗ ನೀನು. ಅಂಬೆ, ಸಾಲ್ವೇಶ. ನೀ ಹೇಳಿದ ಹಾಗೆ ನಾನಂದು ನಿನ್ನನ್ನು ಹ, ಪರಮ ಸುಂದರಿ ಎಂದೇ ಸಂಬೋಧಿಸಿದವ. ನೆನಪುಂಟಲ್ಲ? ಹ್ಮ್, ನೆನಪು ಹೋಗುವುದಕ್ಕೆ ಹೇಗೆ ಸಾಧ್ಯ ಹೇಳು? ಅವೆಲ್ಲ ನೆನಪು ಹೋಗುವಂತಹ ಸಂದರ್ಭವೇನೆ. ಆ ಮಧುರ ಗಳಿಗೆ ಹಾಗುಂಟಲ್ಲ. ಆದರೆ ಅಂದು ನೀ ಆಡಿದ ಮಾತನ್ನು ಮರೆತು ನನಗೆ ನೀ ಮೋಸ ಮಾಡಿದೆಯಲ್ಲ. ಮೋಸವ? ನಾನು ಹಾಗೆ? ನಾ ಹೇಳಿದ ಹಾಗೆ ಮರು ದಿವಸ ಇದ್ದಂತಹ ಪಣವನ್ನು ನಾ ಜಯಿಸಿದವನೇ ಇದ್ದೇನೆ. ಬಂದಿರುವಂತಹ ಆಮಂತ್ರಣ ನೀಡಿರುವಂತಹ ಎಲ್ಲ ಅರಸು ಮಕ್ಕಳನ್ನು ಗೆದ್ದು ಬೀಗಿದವ ಈ ಸಾಲ್ವೇಶ. ಆದರೇನು ಮಾಡೋಣ? ಏನಾಯ್ತು? ಇದ್ದಕ್ಕಿದ್ದಂತೆ ಭೀಷ್ಮರ ಪ್ರವೇಶವಾಯಿತು. ಹ, ಬಂದಾಗ ಅವರು ಹೇಳಿದರು, ಏರಿರಿ ಅನ್ನಯ ರಥವನು ಎಂಬುದಾಗಿ. ನಾನು ಆವಾಗ ಗ್ರಹಿಸಿದ್ದೆ, ಏನು? ಈ ಬಾರಿ ಮೂವರು ಹೋಗುವುದಿಲ್ಲ, ಹೋಗುವುದಿದ್ದರೆ ಇಬ್ಬರೇ ರಥ ಏರಬಹುದು ಎಂಬುದಾಗಿ. ಹಾ ಹಾ ಹಾ. ಆ ವಿಶ್ವಾಸ ನನ್ನಲ್ಲಿತ್ತು. ಕಾರಣ ನೀ ಹಿಂದಿನ ದಿನ ಕೊಟ್ಟಂತಹ ಭಾಷೆ. ಆದರೆ ನನ್ನ ಗ್ರಹಿಕೆ ಸುಳ್ಳಾಯಿತು. ಹೇಗೆ? ನಿನ್ನುಳಿದ ಈರುವರು ಸಹೋದರಿಯರಿಗಿಂತ ಮುಂಚಿತವಾಗಿ ನೀ ರಥ ಏರಿದವಳು. ಹಾ, ಸರಿ ಇರಲಿ, ಅವರ ಮಾತಿಗೆ ನೀ ಹೆದರಿದೆ ಎಂದು ಮಾಡೋಣ. ಹಾ. ಅನಂತರ ಏನು ಭೀಷ್ಮರಲ್ಲಿ ಹೋರಾಡುವುದಕ್ಕೆ ನನಗೆ ಮರುಳೆ ಅಂದ್ರೆ ಲೋಕವೇ ತಿಳಿದಂತಹ ಸತ್ಯ. ಭೀಷ್ಮರನ್ನು ಎದುರಿಸುವಂತಹ ಎಂಟತೆಯ ಭಂಟರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬುದಾಗಿ. ಆದರೂ ಅಂಥವರಲ್ಲಿ ನಾ ಯುದ್ಧಕ್ಕೆ ಹೋದೆ ಯಾಕಾಗಿ? ಹಾ, ನಿನ್ನ ಮೇಲಿರುವಂತಹ ನಂಬಿಕೆಯಿಂದ, ನಿನ್ನ ಮೇಲಿರುವಂತಹ ಪ್ರೀತಿಯಿಂದ ಅವರಲ್ಲಿ ಕಾಡಾಕಾಡಿಯಾಗಿ ಗೈದೆ. ಆದರೇನು ಮಾಡೋಣ? ಅವರ ವಿಕ್ರಮದ ಮುಂದೆ ನನ್ನ ವಿಕ್ರಮ ನಡೆಯದೇ ಹೋಯಿತು. ಅವರಲ್ಲಿ ನಾ ಸೋತು ನಾ ಹಿಂತಿರುವಾಗ ನಾ ಹಿಂಗಡೆಯೇ ನೋಡುತ್ತಿದ್ದೆ. ಏನು? ನೀನಾಡಿದೆಯಲ್ಲ, ಹಾ, ನಾ ಸೋತೆನಾದರೂ ನಿನ್ನೋಲೈಸಿ ಬರುವೆ ಎಂಬುದಾಗಿ. ಹಾ, ಹಾ, ಹಾ. ಆ ನಿಟ್ಟಿನಲ್ಲಾದರೂ ನೀ ನನ್ನೊಂದಿಗೆ ನನ್ನನ್ನೋಲೈಸಿ ಬರುತ್ತೀಯ ಎಂದು ನಾ ಭ್ರಮಿಸಿದ್ದೆ. ಬರಲಿಲ್ಲ ನೀನು. ಹಾ. ನಾ ಹಾಗೆಯೇ ಸೌಭಕ್ಕೆ ತೆರಳುತ್ತಾ ಬಂದೆ. ಅನಂತರವೂ ನಿನಗೆ ಅವಕಾಶವಿತ್ತಲ್ಲ. ಹೇಗೆ? ಏನು ಭೀಷ್ಮ ನಿಮ್ಮನ್ನು ರಥ ಏರಿದ ತಕ್ಷಣ ಕರೆದುಕೊಂಡು ಹೋದನು? ಹಾ, ಹಾ. ಇಲ್ಲವಲ್ಲ. ಅನಂತರ ನಿಮ್ಮ ತಂದೆ ಹೋಗಿ ಅವರ ಕಾಲಿಡಿದನಲ್ಲವೋ, ಕನ್ಯೆಯರ ಕೈ ಪೀಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸಬೇಕು ಎಂಬುದಾಗಿ. ಹಾ, ಹಾ, ಹಾ. ಆ ಸಂದರ್ಭದಲ್ಲಾದರೂ ನೀ ಹೇಳಬಹುದಿತ್ತಲ್ಲ, ನಾ ಸಾಲ್ವನಲ್ಲಿ ಅನುರಕ್ತನಾದವ, ನನ್ನನ್ನು ಅವನೊಂದಿಗೆ ಮದುವೆ ಮಾಡಿಸಿಕೊಡಿ, ನೀ ಮತ್ತುಳಿದವರು ಅವರ ಭೀಷ್ಮರೊಂದಿಗೆ ಹೋದರೆ ಬೇಸರವಿಲ್ಲ ಎಂಬುದಾಗಿ. ಹಾ, ನೀ ಹಾಗೂ ಮಾಡಿದವಳಲ್ಲ. ಹಾ. ನನಗೆ ಮೋಸ ಮಾಡಿ ಭೀಷ್ಮನ ರಥ ಏರಿ ಹೋದ ನೀನು ಇಂದು ಮತ್ತೆ ನನ್ನ ಮುಂದೆ ಬಂದು ನನ್ನನ್ನು ಮದುವೆಯಾಗು ಎಂದು ಹೇಳ್ತಿದ್ದೀಯಲ್ಲ. ಹೇಗೆ ಹೀಗೆ ಹೇಳ್ತಿ? ಯಾವ ಮುಖ ಇಟ್ಟುಕೊಂಡು ಹೀಗೆ ಹೇಳ್ತಿ ಅಂತ. ಓಹೋ, ನಿನಗೆ ನಾನು ಭೀಷ್ಮನ ರಥ ಏರಿ ಹೋದದ್ದಕ್ಕೆ ಕೋಪವಾ? ಹಿಂದೆ ನಾ ಭೀಷ್ಮನೊಳ್ಳು ಹಿಂದೆ
ಮನವಿಡದೆ ನಿನ್ನ ಹೌದಯ್ಯ. ನಾ ಭೀಷ್ಮನಳು ಮನವಿಡದೆ ನಿನ್ನ ನಿನ್ನನ್ನ ಸುಂದರತ್ವಕ್ಕೆ ಮೆಚ್ಚಿಕೊಳ್ಳಿಪಳಲ್ಲ ನಾನು ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಳ್ಳಿಪಳಲ್ಲ ಭೀಷ್ಮನೊಳು ಹಿಂದೆ ನಾ ಭೀಷ್ಮನೊಳು ಮನವಿಡದೆ ನಿನ್ನ ಹೌದಯ್ಯ. ಸುಂದರತ್ವಕ್ಕೆ ಮೆಚ್ಚಿಕೊಳ್ಳಿಪಳಲ್ಲ ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಳ್ಳಿಪಳಲ್ಲ ಸುಂದರತ್ವಕ್ಕೆ ಮೆಚ್ಚಿಕೊಳ್ಳಿಪಳಲ್ಲ ಮಂದಮತಿಯ ಪಗರಿಸಿಕೊಂಡೊಯ್ದನವನು ಮಂದಮತಿ ಮಂದಮತಿಯ ಪಗರಿಸಿಕೊಂಡೊಯ್ದನವನು ಅಪಹರಿಸಿಕೊಂಡೊಯ್ದನವನು ಬಂದಿಗೆನು ನಾ ಬಂದಿಗೆನು ಬಿಡದನ್ನ ಪರಿಗ್ರಹಿಸು ನೀನು ಮಂದಮತಿಯ ಪಗರಿಸಿಕೊಂಡೊಯ್ದನವನು ಮಂದಮತಿಯ ಪಗರಿಸಿಕೊಂಡೊಯ್ದನವನು ಬಂದಿಗೆನು ಬಿಡದನ್ನ ಪರಿಗ್ರಹಿಸು ನೀನು ಒಂದಿಗೆನು ಬಿಡದನ್ನ ಪರಿಗ್ರಹಿಸು ನೀನು ಸಾಲ್ವೇಶ, ನನಗರ್ಥ ಆಯಿತು. ನಿನಗೆ ಯಾಕೆ ಇಂಥ ಹುಸಿ ಮನಸ್ಸು ಎನ್ನುವುದು ನನಗೀಗ ಅರ್ಥವಾಗಿ ಹೋಯಿತು. ಭೀಷ್ಮನ ರಥವೇರಿ ನಾನು ಹೋದದ್ದಕ್ಕಲ್ವ ನಿನಗೆ ಸಿಟ್ಟು. ಹೋಗುವುದಕ್ಕೆ ಕಾರಣ ಏನು ಎನ್ನುವುದನ್ನು ನೀನೂ ಅರಿತವನು ತಾನೇ. ಅಂದು ಸ್ವಯಂವರ ಮಂಟಪದಲ್ಲಿ ನಡೆದಂಥ ಘಟನೆಯನ್ನು ನೀನು ಪ್ರತ್ಯಕ್ಷವಾಗಿ ಕಂಡವನಿದ್ದಿ. ಕೊಟ್ಟ ಮಾತಿಗೆ ನಾನು ಈಗಲೂ ಬದ್ದಳಿದ್ದೇನೆ ಸಾಲ್ವ. ಹಾಗಾಗಿ ಅಲ್ಲೋ ನಿನ್ನನ್ನು ಅರಸಿ ಬಂದದ್ದು. ಒಂದು ಸ್ವಯಂವರ ಮಂಟಪದಲ್ಲಿ ನಾವೆಣಿಸಿದಂತೆ ಎಲ್ಲವೂ ನಡೆಯಲ್ಪಡ್ತಾ ಇತ್ತು. ಬಂದಂಥ ಅರಸು ಮಕ್ಕಳಲ್ಲಿ ಎಲ್ಲವರಲ್ಲಿ ಹೋರಾಡಿ ಅಷ್ಟರವರೆಗೆ ನೀನೇ ವಿಕ್ರಮೆಯಾಗಿ ಮೆರೆದು ನಿಂತವ ನೀನು. ನಾನು ಹೇಳಿದ ಹಾಗೆ ಮನ ಒಲಿಸಿ ನಿನ್ನನ್ನು ಒಲಿಸಿಯಾದರೂ ನಿನ್ನನ್ನು ಒಲಿಸ್ತೇನೆ, ಒಂದು ವೇಳೆ ಸೋತರೆ ನೀನು ಎನ್ನುವ ಹಾಗೆ. ಮನ ಒಲಿಸುವುದು ಯಾರಲ್ಲಿ? ಒಂದು ನನ್ನ ತಂದೆಯಲ್ಲಿ, ಇನ್ನೊಂದು ಆಕಸ್ಮಿಕವಾಗಿ ನಿನ್ನ ಸೋಲಾಯಿತು ಎಂತಾದರೆ ಗೆದ್ದವನ ಮನ ಒಲಿಸಿ ಅವನನ್ನು ಕಾಡಿ ಬೇಡಿಯಾದರೂ ನಾನು ಇಂಥವನನ್ನು ಮೆಚ್ಚಿದ್ದೇನೆ ಎನ್ನುವುದಾಗಿ ಹೇಳಿ ಅವನ ಮನ ಒಲಿಸಿಯಾದರೂ ನಾನು ನನ್ನ ಮದುವೆ ಆಗ್ತೇನೆ ಎನ್ನುವುದಾಗಿ ಮಾತು ಕೊಟ್ಟದ್ದು. ಆ ಮಾತಿಗೆ ಈಗಲೂ ನಾನು ಬದ್ಧಳಾದವಳಿದ್ದೇನೆ ಸಾಲ್ವಾ. ಅಂದು ಸ್ವಯಂವರ ಮಂಟಪದಲ್ಲಿ ಎಲ್ಲವರನ್ನೂ ಗೆದ್ದು ನಿಂತ ನಿನಗೆ
ನನ್ನ ಮನಸ್ಸಿನಲ್ಲಿಯೂ ಆಶಾಭಾವನೆ ಆ ಗಳಿಗೆಯಲ್ಲಿ ಮೂಡಿತು. ತಂದೆಯ ಮನಸ್ಸು ಮೊದಲೇ ಒಪ್ಪಿಸೋಣವೇ, ತಂದೆಯಲ್ಲಿ ವಿಚಾರವನ್ನು ಹೇಳೋಣವೇ, ಮದುವೆ ದಿನ ಮುನ್ನಾ ದಿನ ಹೇಳಿಕೊಳ್ಳುವುದಕ್ಕೆ ತಂದೆಯಲ್ಲಿ ಅವಕಾಶವೇ ನನಗೆ ಸಿಗಲಿಲ್ಲ. ಮದುವೆಯ ತರಾತುರಿಯಲ್ಲಿ ತಯಾರಿಯಲ್ಲಿ ಇದ್ದವರು. ಅಷ್ಟು ಮಾತ್ರವಲ್ಲದೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ತಂದೆಯಲ್ಲಿ ಹೇಳಿಕೊಳ್ಳುವಂಥ ಅಂಥ ಧೈರ್ಯವೂ ನನಗಂದು ಇಲ್ಲದೆ ಹೋಯಿತು. ನಾಳೆ ನೋಡಿಕೊಂಡರಾಯಿತು ಎನ್ನುವುದಾಗಿ ನಾನು ಸುಮ್ಮನೆ ಉಳಿದದ್ದು ಹೌದು. ಆ ಗಳಿಗೆಯಲ್ಲಿ ಎಲ್ಲವರನ್ನ ಗೆದ್ದು ನೀನು ವಿಜೃಂಭಿಸುತ್ತಿರುವಂಥ ಹೊತ್ತಿಗೆ ನೀನೇ ನನ್ನ ಗಂಡ ಎನ್ನುವುದಾಗಿ ನಾನು ತೀರ್ಮಾನಿಸಿ ಆಗಿದೆ. ಅಷ್ಟು ಹೊತ್ತಿಗೆ ಕರಿಪುರದ ಅರಸನ ಪ್ರವೇಶ ಆಯಿತಲ್ಲ. ಅವ ಬಂದಂಥ ಬಗೆಯಾದರೂ ಹೇಗೆ? ಬರ ಸಿಡಿಲೊಂದು ಒಮ್ಮಿಂದೊಂಬಲೆ ಮನೆ ಅಂಗಳಕ್ಕೆ ಅಪ್ಪಳಿಸಿದ ಹಾಗೆ, ಗುಡುಗು ಸಿಡಿಲಿನ ಆರ್ಭಟದ ಹಾಗೆ ಬಂದೆರಗಿದನಲ್ಲ ಆತ. ಆತ ಬಂದಂಥ ಹೊತ್ತಿಗೆ ಧರೆಯ ಧಾರಣಿಪರೆಲ್ಲ ತನ್ನ ಕೈ ಆಯುಧವನ್ನು ಕೆಳಗಿಟ್ಟಿದ್ದಾರೆ ಎನ್ನುವುದಕ್ಕಿಂತಲೂ ಕೈ ತಪ್ಪಿ ಬಿದ್ದಿತು ಎಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಅಬ್ಬರದ ಪ್ರವೇಶ ಭೀಷ್ಮನದಾಗಿತ್ತು. ಒಂದು ಬಂದವ ಏನು ಹೇಳಿದ? ಏರಿರಿ ಅನ್ನಯ ರಥವ. ಅವನ ಮಾತನ್ನು ಎದುರಿಸುವಂಥ ಧೈರ್ಯ ಸ್ವಯಂವರ ಮಂಟಪದಲ್ಲಿ ಯಾರಿಗಿದ್ದಿತ್ತು ಸಾಲ್ವಾ? ಅವನ ಮಾತನ್ನು ಕೇಳಿದಂಥ ನಾವುಗಳು ಅರೆ ಕ್ಷಣ ವಿಚಲಿತರಾಗಿ ಬೆದರಿ ಆತನ ರಥವನ್ನು ಏರಿದ್ದು ಹೌದು. ಆಮೇಲೆ ಆತನ ಆಡಿದ ನೆರೆದಂಥ ಅರಸು ಮಕ್ಕಳ ಸಮ್ಮುಖದಲ್ಲಿ ಯಶೋಮತಿಯರ ಎನ್ನಾಪುರ ಕೊಯ್ಯುವೆ. ಎದುರಿಸುವ ವೀರರು ಯಾರಿದ್ದಾರೆ ಬರಲಿ ಎನ್ನುವುದಾಗಿ ಪಂಥಾಹ್ವಾನವನ್ನು ಒಡ್ಡಿದ. ಆ ಗಳಿಗೆಯಲ್ಲಿ ಅರಸು ಮಕ್ಕಳೆಲ್ಲ ತಲೆ ತಗ್ಗಿಸಿ ನಿಂತಹ ಹೊತ್ತಿಗೆ ಎದ್ದು ನಿಂತವ ನೀನೊಬ್ಬ. ಮೆಚ್ಚಿದೆ ನಿನ್ನನ್ನು. ಯಾಕೆ ಎದ್ದು ನಿಂತೆ ಎನ್ನುವುದು ನನಗರ್ಥವಾಗಿ ಹೋಯಿತು. ನನಗಾಗಿ ಅಲ್ವ ನೀನು ಎದ್ದು ನಿಂತದ್ದು. ಆ ದೃಷ್ಟಿಯಲ್ಲಿ ನನ್ನ ಆಯ್ಕೆ ಸರಿಯಾಗಿಯೇ ಇತ್ತು ಎನ್ನುವ ತೃಪ್ತಿ ಆ ಗಳಿಗೆಯಲ್ಲಿ ನನ್ನನ್ನು ಮೂಡಿತು. ನಿಂತದ್ದು ವ್ಯರ್ಥವಾಯಿತೆಂಬುದು ನಮ್ಮ ಈಗಿನ ಗ್ರಹಿಕೆ. ಆದರೆ ಏನು ಮಾಡೋಣ, ಮುಂದೆ ನಡೆದದ್ದು ಆ ಭೀಷ್ಮರಲ್ಲಿ ನಿನಗೆ ಸೋಲಾಯಿತು. ಸೋಲಾದ ಹೊತ್ತಿಗೆ ತಂದೆ ಒಂದು ಮಾತನ್ನು ಹೇಳಿದರು, ಕನ್ಯೆಯರ ಕೈ ಪಿಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸಬೇಕು. ನೀನು ಹೇಳಿದ ಹಾಗೆ ತಂದೆ ಆಡಿದ್ದು ಹೌದು. ಅಷ್ಟು ಹೊತ್ತಿಗೆ ಓರೆ ನೋಟದಿಂದ ಭೀಷ್ಮನ ನೋಟವನ್ನು ಕಂಡಂಥ ಭೀಷ್ಮನ ನೋಟವನ್ನು ಎದುರಿಸಲಾಗದೆ ನನ್ನ ತಂದೆ ಹಿಂದೆ ಸರಿದದ್ದನ್ನು ನೀನೂ ಕಂಡವನಲ್ಲವೇ ಸಾಲ್ವಾ? ಆ ಗಳಿಗೆಯಲ್ಲಿ ಅವನ ಎದುರಿಗೆ ಮಾತನಾಡುವಂಥ ವೀರರು ಯಾರಿದ್ದಾರೆ? ತಂದೆಯೇ ತಲೆ ತಗ್ಗಿಸಿ ನಿಂತಾಗ, ದರೆಯ ಅರಸು ಮಕ್ಕಳೆಲ್ಲ ತಲೆ ತಗ್ಗಿಸಿ ನಿಂತಾಗ ಹೆಣ್ಣಾದಂಥ ನಾನು ಏನು ಹೇಳಿಕೊಂಡೇನೋ ಅವನ ಎದುರಿನಲ್ಲಿ? ಬೆದರಿಂತ ನಾನು ಮುಂದೊಂದು ದಿನ ಸಮಯ ಸಿಕ್ಕಾಗ ಪರಿಸ್ಥಿತಿ ತಿಳಿಗೊಂಡ ಹೊತ್ತಿಗೆ ಭೀಷ್ಮನಿಗೆ ನನ್ನ ಮನದಿಂಗಿತವನ್ನು ಹೇಳಿ ಮತ್ತೆ ಸಾಲುವನಲ್ಲಿ ಸೇರಿಕೊಳ್ಳಬಹುದು ಎನ್ನುವ ಆ ನೆಲೆಯಲ್ಲಿ ನಾನು ಭೀಷ್ಮನ ರಥದಲ್ಲಿ ನಾನು ಕುಳಿತದ್ದು ಹೌದು. ಓಹೋ, ನನಗಾದರೂ ಬಿಡು ಸಾಲ್ವ. ಆತನೊಡನೆ ಹೋರಾಟಕ್ಕೆ ಅಣಿಯಾಗುವಂಥ ಹೊತ್ತಿನಲ್ಲಿ ನಿನಗೂ ಒಂದು ಮಾತು ಹೇಳಲಿಕ್ಕೆ ಆಗಲಿಲ್ವೇ? ಅಂಬೆಯನ್ನು ನಾನು ಮೆಚ್ಚಿದವನು, ಭೀಷ್ಮ ಬಿಟ್ಟು ಬಿಡೋವಳು ನನ್ನನ್ನು ಎನ್ನುವುದಾಗಿ ಹೇಳಿದರೆ ಬೇರೊಬ್ಬ ಬಯಸಿದಂಥ ಹೆಣ್ಣನ್ನು ಭೀಷ್ಮ ಒಯ್ಯುತ್ತಾ ಇದ್ದನೇ ಕೇಳುತ್ತೇನೆ. ಆಗಿ ಹೋಯಿತು ಬಿಡು. ನೀನೂ ಹೇಳಲಿಲ್ಲ, ನಾನು ಹೇಳಲಿಲ್ಲ, ತಂದೆಗೆ ಹೇಳುವುದಕ್ಕೆ ಅವಕಾಶವೂ ಇಲ್ಲದೆ ಹೋಯಿತು. ಇಂದಾದರೂ ನಾನು ಬಂದಿದ್ದೇನಲ್ಲ ನಿನ್ನನ್ನು ಅರಸಿ, ನಿನಗಾಗಿಯೇ ಬಂದವನು. ಭೀಷ್ಮನಿಂದ ಬೀಳ್ಕೊಂಡು ಬ್ರಾಹ್ಮಣರ ಜೊತೆಯಲ್ಲಿ ನಾನು ಶಾಸ್ತ್ರೋಕ್ತವಾಗಿ ಇಲ್ಲಿವರೆಗಾಗಿ ಬಂದವಳು. ಭೀಷ್ಮ ಸಾಲ್ವಾ, ನನ್ನನ್ನು ಪರಿಗ್ರಹಿಸು. ಬಂದಿದ್ದೇನಲ್ಲ ನಾನು, ಈಗಲಾದರೂ ಪರಿಗ್ರಹಿಸಬಹುದಲ್ಲ? ನಂಬಲಾರೆ ಬೇಡ ಬೇಡ ನಂಬಲಾರೆ.
ಸಾಲ್ವೇಶ, ಇಂದು ನೀ ಮನವರಿಕೆ ಮಾಡಿದೆ ಹ, ನಾಲಿಗೆಗೆ ಮೂಳೆ ಯಾಕಿಲ್ಲ ಎಂಬುದಾಗಿ. ಹಾ, ಒಂದು ವೇಳೆ ನಿನ್ನ ನಾಲಿಗೆಯಲ್ಲಿ ಮೂಳೆ ಇದ್ದದ್ದೇ ಹೌದಾದರೆ ಇಂದಿಗದು ಪುಡಿಯಾಗಿ ಹೋಗುತ್ತಿತ್ತು. ಅಲ್ಲದೆ ಹೋದರೆ ಹ. ಏನು ಪರಿಸ್ಥಿತಿಯನ್ನು ನಿನಗೆ ಬೇಕಾದ ಹಾಗೆ ನೀ ಹೇಳ್ತೀಯಲ್ಲ. ಇದಕ್ಕಲ್ಲವೇ ಹಿರಿಯರೊಂದು ಮಾತಾಡಿದರು, ಯಾಕೆ? ಅತ್ತಿಯ ಹೂವನ್ನಾದರೂ ನೋಡಬಹುದು, ಹ. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಕಾಣಬಹುದು, ಆದರೆ ಬಿಳಿಯ ಕಾಗೆಯನ್ನಾದರೂ ನೋಡಬಹುದು, ಹ. ಆದರೆ ಹೆಣ್ಣಿನ ಮನಸ್ಸನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹ, ಹೀಗೊಂದು ಮಾತುಂಟು. ಅದು ನಿನಗೆ ಸರಿಯಾಗಿ ಅನ್ವಯಿಸುತ್ತದೆ. ಹ. ಯಾಕೆ ಬಲ್ಲೆಯ? ಯಾಕೆ? ಅಂದು ಉಪವನದಲ್ಲಿ ನನಗ ಆ ರೀತಿಯಾಗಿ ಮಾತು ಕೊಟ್ಟು ಮತ್ತೆ ಮರುದಿವಸ ಆ ಮಾತಿಗೆ ವಿರುದ್ಧವಾಗಿ ನಡೆದು ಮತ್ತೆ ನೀ ಅಂದು ಕೊಟ್ಟೆ ಅಲ್ಲ ಆ ಮಾತು, ಅದು ಒಂದು ದಿವಸಕ್ಕಷ್ಟೇ ಮಾನ್ಯತೆ. ಆ ದಿವಸಕ್ಕೆ ನೀ ಹೇಳಿದ ಹಾಗೆ ನಡೆದುಕೊಂಡದ್ದೇ ಹೌದಾದರೆ ಹ. ನಾ ಒಪ್ಪುತ್ತಿದ್ದೆನೋ ಏನು. ಆದರೆ 8-10 ದಿವಸ ಭೀಷ್ಮನ ಅರಮನೆಯಲ್ಲಿ ಉಳಿದು ಬಂದ ನೀನು ಇಲ್ಲಿ ಬಂದು ಈಗ ನನ್ನೊಡನೆ ಮದುವೆಯಾಗು ಸಾಲ್ವ ಎಂಬುದಾಗಿ ನಂಬಲಾರೆ. ಇನ್ನು ನೀ ಒಂದು ಮಾತನಾಡಿದರು ನಾ ನಂಬಲಾರೆ. ಅಷ್ಟು ಮಾತ್ರವಲ್ಲ, ಈ ರೀತಿಯಾಗಿಯೇ ನೀ ಹೇಳಿದೆ ಅಂತಾದರೆ ಎಷ್ಟು ಬಾರಿಯಾಗಿ ನೀ ಹೇಳಿದರು ನಾ ಈ ಮಾತನ್ನು ಒಪ್ಪಲಾರೆ, ನಿನ್ನನ್ನು ಅಪ್ಪಲಾರೆ. ನೀ ಸುಮ್ಮನೆ ಇಲ್ಲಿಂದ ಹೋಗು, ಇಲ್ಲದಿದ್ದರೆ ನನ್ನ ಕೈಯಿಂದ ನೀ ಸಾಯಬೇಕಾಗುತ್ತದೆ. ಯಾಕೆ ಹೀಗೆ ಹೇಳ್ತೀಯ ಸಾಲ್ವೇಶ? ತರುಣಿಯದ ಕೇಳೋತ್ತಲೋದಳು ತರುಣಿಯದ ಕೇಳೋತ್ತಲೋದಳು ಪರರ ಪಾರ್ಶ್ವ ಕೈಯಲಿಲ್ಲ, ನಾನು ಪರರ ಪಾರ್ಶ್ವ ಕೈಯಲಿಲ್ಲ. ಉರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಹೌದಯ್ಯ, ಉರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಸಾಲ್ವೇಶ, ಆ ಭೀಷ್ಮನ ತೋಳ ತೆಕ್ಕೆಯಲ್ಲಿ ಆನಂದವನ್ನು ಅನುಭವಿಸಿದ ನೀನು ನನ್ನ ಮುಂದೆ ಬರಬೇಡ, ನಡೆ ಇಲ್ಲಿಂದ. ಆಡದಿರು ಸಾಲ್ವ, ಆಡದಿರು. ಯಾಕೆ? ಛೇ, ನಿನ್ನ ಬಾಯಲ್ಲಿಯೂ ಇಂಥ ಮಾತನ್ನು ನಾನು ಖಂಡಿತವಾಗಿಯೂ ನಿರೀಕ್ಷಿಸಿದವಳಲ್ಲ ಸಾಲ್ವ. ನನ್ನ ಚಾರಿತ್ರ್ಯದ ಬಗ್ಗೆಯೇ ನಿನಗೆ ಶಂಕೆ. ಭೀಷ್ಮನ ರಥವೇರಿ ಹೋದ ಮಾತ್ರಕ್ಕೆ ಪರಪುರುಷನನ್ನು ನಾನು ಸ್ಪರ್ಶಿಸುತ್ತೇನೆ ಎನ್ನುವ ಅಪನಂಬಿಕೆಯೇ ನಿನಗೆ. ಹಾಗಾಗುವುದಕ್ಕೆ ಸಾಧ್ಯ ಉಂಟ ಸಾಲ್ವ? ಬಿಡಿಸಲಾರದ ಪ್ರೇಮ ಬಂಧದಲ್ಲಿ ನಾವು ಸಿಲುಕಿದವರು. ಸಂಧಿಸಿದ್ದು ಕೆಲವೇ ಗಳಿಗೆಯಾದರೂ ಕೂಡ ಅಲ್ಲೊಂದು ಬಿಡಿಸಲಾರದ ಬಂಧ ಹುಟ್ಟಿಕೊಂಡಿತು, ಪ್ರೇಮ ಹುಟ್ಟಿಕೊಂಡಿತು. ಕೇವಲ 7 ಹೆಜ್ಜೆ ಜೊತೆಯಾಗಿ ಸಾಗಿದ್ರು ಅಲ್ಲೊಂದು ಸ್ನೇಹ ಹುಟ್ಟಿಕೊಳ್ಳುತ್ತಂತೆ, ಪ್ರೀತಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ, ಗಾಢವಾದಂಥ ಪ್ರೀತಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ನಮ್ಮದು ಅದೇ ಆದದ್ದಲ್ವ? ಭೀಷ್ಮನ ರಥವೇರಿ ಹೋದದ್ದು ಹೌದು. 4 ದಿನ ಭೀಷ್ಮನ ಹಸ್ತಿನಾವತಿಯಲ್ಲಿ ನಾನು ತಂಗಿದ್ದು ಹೌದು. ಸತ್ಯವತಿಯ ಜೊತೆಗೂಡಿ ಸಖಿಯರ ಸನಿಹದಲ್ಲಿಯೇ ನಾನು ಇದ್ದವಳು ಬಿಟ್ಟರೆ ಅನ್ಯ ಪುರುಷನನ್ನು ಕಣ್ಣೆತ್ತಿ ನಾನು ಕಂಡವಳೂ ಅಲ್ಲ ಭೀಷ್ಮ. ನಿನ್ನನ್ನುಳಿದು ಅನ್ಯ ಪುರುಷನನ್ನು ನಾನು ಕಣ್ಣೆತ್ತಿಯೂ ಕಂಡವನಲ್ಲ. ಯಾವ ರೀತಿಯಲ್ಲಿ ಭೀಷ್ಮನನ್ನು ಕರೆದೊಯ್ದಿದ್ದಾನೋ ಅದಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಹೇಗೆ ಕಳುಹಿಕೊಡಬೇಕೋ ಹಾಗೆಯೇ ನನ್ನನ್ನು ಇಲ್ಲಿವರೆಗಾಗಿ ಕಳುಹಿಕೊಟ್ಟವನು ಭೀಷ್ಮ. ಮತ್ತೆ ಭೀಷ್ಮನ ಕುರಿತಾಗಿ ನೀನೇನು ತಿಳಿಯದವನೇನು ಅಲ್ಲವಲ್ಲ. ಅಖಂಡ ಬ್ರಹ್ಮಚಾರ್ಯವನ್ನು ತಂದೆಗೋಸುವ ಕೈದಂಥ ಆತನ ಸ್ಪರ್ಶವನ್ನು ಮಾಡುವುದಕ್ಕೆ ಸಾಧ್ಯ ಉಂಟೆ ಹೇಳು? ಖಂಡಿತವಾಗಿಯೂ ಇಲ್ಲ. ಅಂತಹ ಯಾವ ತಪ್ಪನ್ನೂ ಈ ಅಂಬೆ ಮಾಡುವವಳಲ್ಲ. ನಿನಗೆ ಹೇಗೆ ಹೇಳಲಿ? ನಂಬಿಕೆ ಬರಬೇಕು ಅಂತಾದರೆ ನಾನು ಹೇಗೆ ನಿನಗೆ ಮನವರಿಕೆ ಮಾಡಿಕೊಡಲಿ ಸಾಲ್ವಾ? ಒಂದುಂಟು,
ಪರಮ ಪಾವನವಾದಂಥ ಕಾಶಿಯಲ್ಲಿ ನನ್ನ ಬದುಕನ್ನು ನಾನು ಕಂಡುಕೊಂಡವಳು. ಕಾಶಿ ವಿಶ್ವನಾಥನ ಸಾನ್ನಿಧ್ಯದಲ್ಲಿ ನನ್ನ ಬದುಕನ್ನು ಕಂಡುಕೊಂಡವಳು. ಪರಮ ಪಾವನೆಯಾಗಿರುವಂಥ ಗಂಗೆಯ ತಟದಲ್ಲಿ ನಾನು ಆಡಿ ಬೆಳೆದವಳು. ಅಂತಹ ನಾನು ಸುಳ್ಳಾಡುವುದಕ್ಕೆ ಸಾಧ್ಯವೇ ಇಲ್ಲ ಸಾಲ್ವಾ. ಹಾಗಾಗಿ ನಿನಗೆ ನಂಬುಗೆ ಭರವಸೆ ಬೇಕೇ ಬೇಕು ಅಂತ ಆದರೆ ನಾನು ನಂಬಿದಂಥ ಕಾಶಿ ವಿಶ್ವನಾಥನ ಆಣೆಯಾಗಿಯೂ ಹೇಳ್ತೇನೆ, ನಾನು ಶುದ್ಧಾಸ್ತಳಾಗಿ ಬಂದಿದ್ದೇನೆ. ಸ್ವೀಕರಿಸು ಸಾಲ್ವಾ. ಎಲ್ಲ ತರುಣಿ ತರುಣಿಗೆ ಅಂದ ಪಿಂಜಾರಿ ತರುಣಿಗೆ ಅಂದ ಪಿಂಜಾರಿ ಪರರೊಳಗಿರಿಸಿ ಮನವನ್ಯಾಯ ಸಹಸಕ್ಕೆ ಪರರ ಧೈರ್ಯ ಪರಿಣಾಮವನ್ನು ಅರಿವುದು. ಎಲ್ಲ ತರುಣಿ ಸಾಲ್ವಾ, ಏನಾಡ್ತಾ ಇದ್ದೀಯಾ? ನಾನಿನ್ನು ಶುದ್ಧಹಸ್ತಳೆ ಎನ್ನುವುದನ್ನು ನಿನಗೆ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದೇನೆ. ದೇವರ ಮೇಲೆ ಪ್ರಮಾಣವನ್ನಾಡ್ತಾ ಇದ್ದಿ. ನಾನು ನಂಬಿದಂಥ ವಿಶ್ವನಾಥನ ಮೇಲೆ ಹಸ್ತದ ಮೇಲೆ ಹಸ್ತ ಕೊಟ್ಟು ಭಾಷೆ ಮಾಡಿದ ನಿನಗೆ ನೀ ಆಡಿದ ಭಾಷೆಯನ್ನು ಈಡೇರಿಸಲಾಗಲಿಲ್ಲ. ಅಂಥವಳು ನೀ ದೇವರ ಮೇಲೆ ಆ ಭಾಷೆಯನ್ನು ಮಾಡ್ತಾ ಇದ್ದಿ. ಅದು ಈ ಸೌಭನಗರಿಯಲ್ಲಿದ್ದುಕೊಂಡು ನಿನ್ನಂಥವಳ ಬಾಯಲ್ಲಿ ದೇವರ ಭಾಷೆ ಅಥವಾ ನಿನ್ನಂಥವರು ದೇವರ ಮೇಲೆ ಆಣೆ ಮಾಡುವುದರಿಂದ ಯಾವುದೇ ರೀತಿಯ ಪ್ರಮಾಣ ಸಿದ್ಧಾಂತವಾಗುವುದಿಲ್ಲ. ಎಲ್ಲ ವ್ಯಭಿಚಾರಿಣಿ, ನೀ ಈ ಸ್ಥಳದಲ್ಲಿ ಇನ್ನು ಅರೆಗಳಿಗೆ ಇದ್ದದ್ದೇ ಹೌದಾದರೆ ನನ್ನ ಖಡ್ಗ ಎನ್ನುವುದು ರಕ್ತ ಸಿಕ್ತವಾದೀತು, ನಿನ್ನ ಪ್ರಾಣ ಹೋದೀತು. ಜಾಗ್ರತೆ, ನಡೆ ಇಲ್ಲಿಂದ. ಯಾರೆಲ್ಲ ವ್ಯಭಿಚಾರಿ ವ್ಯಭಿಚಾರಿಣಿ, ಸಾಕು ಮಾಡು ನಿನ್ನ ಉದ್ದಟತನದ ಯಾಕೆ ಸಾಲ್ವಾ? ನಿನ್ನಂಥವನ ಬಾಯಿಯಲ್ಲಿ ನಾನು ವ್ಯಭಿಚಾರಿ ಎನಿಸಿಕೊಳ್ಳಬೇಕೆ ಕೇಳುತ್ತೇನೆ. ಅದಲ್ಲದೆ ಇದ್ರೆ ನಿನಗೆ ನಾನು ಅನುಕೂಲೆಯಾಗಿ ಸ್ಪಂದಿಸಿದ್ದಿದ್ರೆ ಆಗ ನಾನು ಪರಿಶುದ್ಧಳಾಗ್ತಾ ಇದ್ದೆ. ವಸ್ತುಸ್ಥಿತಿ ಪರಿಸ್ಥಿತಿ ವಿಪರೀತವಾದ ಹೊತ್ತಿಗೆ ಅಶಕ್ತಳಾಗಿ ನಾನು ನಿಂತ ಆ ಕಾರಣಕ್ಕೆ ಪರಿಸ್ಥಿತಿ ಹೀಗಾಯ್ತಲ್ಲ ಎನ್ನುವುದಾಗಿ ನಿನ್ನನ್ನು ಪರಿಪರಿಯಾಗಿ ಬೇಡಿಕೊಂಡ್ರೆ ನನ್ನಂಥವಳಿಗೆ ವ್ಯಭಿಚಾರದ ಪಟ್ಟವಾಗಿ ಕೇಳುತ್ತೇನೆ. ಅಂಥ ವ್ಯಭಿಚಾರವನ್ನು ನಾನು ಏನು ಮಾಡಿದ್ದೇನೆ ಅಂತ ಬೇಕಲ್ಲ. ಅಖಂಡ ಬ್ರಹ್ಮಚಾರಿಯಾಗಿರುವಂಥ ಭೀಷ್ಮನ ಮನೆಯಲ್ಲಿ ಇದ್ದು ಬಂದ ಕಾರಣಕ್ಕೆ ವ್ಯಭಿಚಾರಿಯ ಕೇಳುತ್ತೇನೆ. ಭೀಷ್ಮನ ಜೊತೆಯಲ್ಲಿ ನನ್ನ ಹೋಲಿಕೆಯನ್ನು ಮಾಡಿದೆ ನೀನು. ಭೀಷ್ಮನಾದರೂ ಯಾರು? ತಾನು ಮದುವೆ ಆಗಬೇಕಾದಂಥ ವಯಸ್ಸಿಗೆ ತನ್ನ ತಂದೆಗೆ ಮದುವೆ ಮಾಡಿಸಿದವ ಆತ. ತಂದೆ ಮದುವೆ ಮಾಡಿಸಿ ಆ ಹುಟ್ಟಿದ ಮಕ್ಕಳನ್ನು ಎತ್ತಿ ಆಡಿಸಿದವ ಆತ. ನನ್ನ ತಂದೆಗಿಂತಲೂ ವಯಸ್ಸಿನಲ್ಲಿ ಮಿಗಿಲಾದಂಥ ಆತ. ಅವನೊಂದಿಗೆ ನನ್ನ ಸಂಬಂಧವೇ ಕೇಳುತ್ತೇನೆ. ನಾಚಿಕೆ ಆಗಬೇಕು ನಿನಗೆ. ಛೀ! ಅದಲ್ಲದೆ ಇದ್ದರೆ ಹೆಣ್ಣೊಬ್ಬಳು ವ್ಯಭಿಚಾರಿ ಆಗುವುದು ಯಾವಾಗ? ತನ್ನದಂಥ ದೈಹಿಕವಾದಂಥ ವಾಂಛೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹೆಣ್ಣೊಬ್ಬಳು ವ್ಯಭಿಚಾರಿ ಆಗುವುದು ವಿರಳಾತೀತ. ನಿನ್ನಂಥವನ ಕ್ರೌರ್ಯಕ್ಕೆ ಬಲಿಯಾಗಿ ವ್ಯಭಿಚಾರಿಣಿ ಆದವಳು, ಹೊಟ್ಟೆಗೆ ಹಿಟ್ಟಿಲ್ಲದ ವ್ಯಭಿಚಾರಿಣಿ ಆದವಳು. ಆದರೆ ನಾನು ಹಾಗಲ್ಲವಲ್ಲ. ಇಂದು ಕೂಡ ಆಡಿದಂಥ ಮಾತಿಗೆ ಬದ್ಧಳಾಗಿ ನಿನ್ನನ್ನು ಒರೆಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದರೆ ನನಗೆ ವ್ಯಭಿಚಾರದ ಪಟ್ಟವನ್ನು ಕಟ್ಟಿದೆಯೇ ನೀನು. ಅಂದು ಉಪವನದ ತನ್ಮಧ್ಯದಲ್ಲಿ ಬಣ್ಣ ಬಣ್ಣದ ಮಾತನ್ನು ಆಡಿ ನನ್ನ ಮನವನ್ನು ಮರುಳುಗೊಳಿಸಿ ನಾಳೆ ಸ್ವಯಂವರದಲ್ಲಿ ನಾನು ಗೆಲ್ತೇನೆ ಇಂಥವ ಎನ್ನುವುದಾಗಿ ನನ್ನನ್ನು ಮರುಳುಗೊಳಿಸಿ ಭಾಷೆಯನ್ನು ತೆಗೆದುಕೊಂಡಂತ ನೀನು ಜಾರ. ಎಲ್ಲ ಹೆಚ್ಚು ಮಾತುಗಳಾಡ ನಿನ್ನ ಕೊಂಚ ಕಡಿದಾಡಿದ ಬಿಡುವೆನ ಹೊಚ್ಚು ಬೋಳಿ ದೊಡ್ಡದಿಂದ ನಾನು ಎಲ್ಲ ಅಂಬೆ, ಏನಾಡ್ತಾ ಇದ್ದಿ? ನಿತ್ಯ ಸ್ಥಳ ಯಾವುದೆಂಬ ಪರಿಜ್ಞಾನ ಉಂಟು ನಿನಗೆ? ಸ್ಥಳ ಯಾವುದಾದರೇನು? ಆಡಿದ ಮಾತರೆ ಉತ್ತರವೇ ಸರಿಯಾದಂಥ ಉತ್ತರ. ಸೌಭನಗರಿ ಇದು. ಈ ಸಾಲ್ವನ ಆಡಳಿತ
ಸಾಲ್ವನ ಸಭಾಸ್ಥಾನದಲ್ಲಿ ನಿಂತು ಸಾಲ್ವನ ವಿರುದ್ಧವಾಗಿ ಮಾತನಾಡುವುದಕ್ಕೆ ನಿನಗೆ ಎಷ್ಟು ಧೈರ್ಯ ಎಂದು ಕೇಳ್ತೇನೆ. ಸತ್ಯ ಹೇಳುವುದಕ್ಕೆ ಏನು ಹೆದರಿಕೆ ಕೇಳುತ್ತೇನೆ. ಇಲ್ಲದೆ ಹೋದರೆ ನನ್ನ ಆಸ್ಥಾನಕ್ಕೆ ಬಂದು ನನ್ನನ್ನೇ ನೀ ನಿಂದಿಸುತ್ತಿ ಅಂತಾದರೆ ನಿನ್ನನ್ನು ಇಲ್ಲೇ ಕಡಿದು ಕೊಂದರೆ ಕೇಳುವ ಮಗ ಯಾರು ಈ ನಮ್ಮ ನಾಡಿನಲ್ಲಿ? ಈ ಸಾಲ್ವನನ್ನು ವಿರೋಧಿಸುವವ ಈ ನಾಡಿನಲ್ಲಿ ಯಾರಿಲ್ಲ, ನೆನಪಿಟ್ಟುಕೋ. ಹೋಗಿ ಎಂದರೆ ನೀವು ಹೋಗುವುದಿಲ್ಲವಲ್ಲ, ಏನು ಮಾಡುವುದು? ನಿಮ್ಮಂತಹ ಮಾನ ಬಿಟ್ಟವರ ಮುಂದೆ ನಾನು ಇನ್ನೂ ಹೆಚ್ಚು ಹೊತ್ತು ಇದ್ದರೆ ಮಾನನಿಧಿಯಾದ ನನಗೂ ಮಾನವಿಲ್ಲವೆಂದು ಎನಿಸಿ ಹೋಗುತ್ತದೆ. ಹಾಗಾಗಿ ನಾನೇ ಸಭಾತ್ಯಾಗವನ್ನು ಮಾಡಿಬಿಡ್ತೇನಂತೆ. ನಾನಾಗಿರ್ಪೇ ನಾನಾಗಿರ್ಪೇ ಮತ್ಪಿತ ಪರಮ ಪಾತಕಿ ಸಾಲ್ವ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನೋ ಸಾಲ್ವ ಮೂರ್ಖ ಸುರ ನದಿ ಸುತ ಬುದ್ಧಿಹೀನನು ಸುರ ನದಿ ಸುತ ಬುದ್ಧಿಹೀನನು ಸುರನರಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನೋ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನೋ 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 ಸರ್ವ ಕಾರಣ ಮೂಲ ಭೀಷ್ಮನೇ ಎಲ್ಲದಕ್ಕೂ ಭೀಷ್ಮ ಕಾರಣ. ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಮೂಲ ಭೀಷ್ಮನೇ ಹೌದೌದು ಭೀಷ್ಮನೇ ಕಾರಣ. ತರಳತನವೇ ನಂಬೆ ಹೋಗುವೆನ್ ಅವನ ಹೋಗ್ತೇನೆ. ತರಳತನವೇನೆಂಬೆ ಹೋಗುವೆನವನ ಬಳಿಗೆ ನೂತ ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು ಸುರ ನದಿ ಸುತ ಬುದ್ಧಿನನು ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಆ
ಬಗೆದರೆ ದೈವ ಬೇರೊಂದು ಬಗೆಯಿತು ಎನ್ನುವ ಹಾಗೆ ಈ ಅಂಬೆಯ ಬದುಕಿನ ಅಯ್ಯೋ ಈ ಅಂಬೆಯ ಬದುಕಿನಲ್ಲಿ ಏನಾಗುತ್ತಾ ಇದೆ. ಹಸ್ತಿನಾವತಿಯಿಂದ ಬೀಳ್ಕೊಂಡು ಸೋಪನಗರಿಗೆ ಬಂದರೆ ಈ ಸಾಲ್ವನಿಂದಲೂ ನಾನು ತಿರಸ್ಕೃತಳಾದೆನಲ್ಲ. ನನ್ನನ್ನು ಕರೆತಂದಂಥ ಬ್ರಾಹ್ಮಣರು ಇಲ್ಲಿಯೇ ನನ್ನ ಕೈ ಬಿಟ್ಟು ಹೋದ್ರಲ್ಲ. ಅಂಬೆ, ಭೀಷ್ಮ ಅಪ್ಪಣೆಯನ್ನು ಇತ್ತದ್ದು ಸೋಪದೇಶಕ್ಕೆ ಮುಟ್ಟಿಸುವುದಕ್ಕಾಗಿ ಹೊರತು ನಿನ್ನನ್ನು ಹಿಂದೆ ತರುವುದಕ್ಕಲ್ಲ ಎನ್ನುವುದಾಗಿ ಇಲ್ಲಿಯೇ ನನ್ನನ್ನು ತೊರೆದು ಹೋದರಲ್ಲ. ಹಾಗಿದ್ರೆ ಈ ಅಂಬೆಯ ಬದುಕು ಮುಂದೆಂತು? ಇದನ್ನೆಲ್ಲ ಯೋಚಿಸುವಾಗ ನನಗೆ ಹುಚ್ಚು ಹಿಡಿಯುತ್ತಾ ಇದೆ. ಅಲ್ಲ, ನಾನು ಮಾಡಿದಂಥ ತಪ್ಪಿನಿಂದಾಗಿಯೇ ನಾನು ಮರುಳಾಗಿ ಹೋದೇನೆ. ಅಲ್ಲದೆ ಇದ್ರೆ ಮದುವೆಯ ಮುನ್ನಾ ದಿನ ಅಂದ್ಯಾಕೆ ನಾನು ವನವಿಹಾರಕ್ಕಾಗಿ ಬರಬೇಕಿತ್ತು? ಅಂದ್ಯಾಕೆ ನಾನು ಸಾಲ್ವನನ್ನು ಕಂಡು ಮನಸೋಲಬೇಕಿತ್ತು? ಅಂದ್ಯಾಕೆ ನಾನು ನಡೆದಂಥ ವಿಚಾರವನ್ನು ತಂದೆಯಲ್ಲಿ ಹೇಳದೆ ಉಳಿಯಬೇಕಿತ್ತು? ಅಂದ್ಯಾಕೆ ನಾನು ಭೀಷ್ಮನ ರಥವನ್ನು ಏರಿ ಹೋದೆ? ಅಯ್ಯೋ, ಇದು ನನ್ನ ತಪ್ಪಲ್ವೇ? ಆ ಗಳಿಗೆಯಲ್ಲಿ ನಾನು ಯಾಕೆ ಮರುಳೆಯಾಗಿ ಹೋದೆ? ತಪ್ಪೆಲ್ಲ ನನ್ನದ್ದೇ. ಅಲ್ಲ, ತಪ್ಪು ನನ್ನದಲ್ಲವೇ ಅಲ್ಲ. ಇಷ್ಟಕ್ಕೆಲ್ಲ ಕಾರಣ ನನ್ನ ತಂದೆ ಪರಮ ಪಾತಕಿಯಾದನಲ್ಲ. ಅದಲ್ಲದೆ ಇದ್ರೆ ಅರಶಿಣದಿಂದ ಮಂಗಳ ಸ್ನಾನವನ್ನು ಮಾಡಿ ಮದುಮಗಳಾಗಿ ನಾನು ನಿಲ್ಲುವಂಥ ಹೊತ್ತಿಗೆ ಅರಸು ಮಕ್ಕಳನ್ನೆಲ್ಲ ಕರೆದು ರಕ್ತದೋಕುಳಿಯನ್ನು ಹರಸಿ ಸಾವಿರ ಯೋಧರ ತಲೆ ಕಡಿದಂಥ ಆ ಕೈಯಲ್ಲಿ ನನ್ನ ಕೊರಳಿಗೆ ಮಾಲೆಯನ್ನು ಹಾಕುವ ಮನಸ್ಸು ಮಾಡಿದನಲ್ಲ. ಅವ ಮೂರ್ಖನಲ್ಲದೆ ಇನ್ನೇನು, ಪಾತಕಿ ಅಲ್ಲದೆ ಇನ್ನೇನು? ಅಲ್ಲ, ನನ್ನ ತಂದೆ ಪಾತಕಿ ಅಲ್ಲ. ಲೋಕದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಂದೆ ತಾಯಿಗಳಿರುವುದಕ್ಕೆ ಸಾಧ್ಯ ಉಂಟೆ. ನನ್ನ ತಂದೆಯ ನಿರ್ಧಾರ ಸರಿ ಉಂಟಲ್ಲ. ಹೊಡೆದಾಟ ಎನ್ನುವುದು ವೀರರಿಗೆ ಮೀಸಲಿಟ್ಟದ್ದಲ್ವೇ? ಕ್ಷಾತ್ರಿಯರಿಗೆ ಹೊಸತೇ ಅದು. ಇಟ್ಟಂಥ ಪಣ ಶಾಸ್ತ್ರಬದ್ಧವಾಗಿಯೇ ಇದೆಯಲ್ಲ. ಹಾಗಿದ್ರೆ ತಪ್ಪು ಯಾರದ್ದು? ತಂದೆಯ ತಪ್ಪು ಅಲ್ಲವೇ ಅಲ್ಲ. ವೀರನಾದವನನ್ನು ಬಲವಂತನಾದವನನ್ನು ತನ್ನ ಹೆಮ್ಮಕ್ಕಳು ಕೈ ಹಿಡಿದರೆ ಸುಖವಾಗಿ ಇರ್ತಾರೆ ಎನ್ನುವ ನೆಲೆಯಲ್ಲಿ ಅಲ್ವೇ ಅಪ್ಪ ಪಣವನ್ನು ಏರ್ಪಡಿಸಿದ್ದು? ಹಾಗಾದರೆ ತಂದೆ ಪಾತಕಿ ಹೇಗೆ ಆಗ್ತಾನೆ? ನನ್ನ ತಂದೆ ಅಲ್ಲವೇ ಅಲ್ಲ. ಹಾಗಾದರೆ ತಪ್ಪು ಯಾರದ್ದು? ತಪ್ಪು ಮೂರ್ಖ ಸಾಲ್ವನದ್ದಲ್ವೇ ತಪ್ಪು? ಭೀಷ್ಮನ ರಥವೇರಿ ನಾನು ಹಿಂದೆ ಹೋದೆ ಎನ್ನುವ ಕಾರಣಕ್ಕೆ ವ್ಯಭಿಚಾರದ ಪಟ್ಟವನ್ನು ಕಟ್ಟಿದ, ಬಣ್ಣದ ಮಾತನಾಡಿ ನನ್ನನ್ನು ನಂಬಿಸಿ ಬಂದಂಥ ನನ್ನನ್ನು ತಿರಸ್ಕರಿದಂಥ ಸಾಲ್ವ ಮೂರ್ಖನಲ್ವೇ? ಸಾಲ್ವ ಮೂರ್ಖ ಅಲ್ಲ, ಸಾಲ್ವ ಮೂರ್ಖನಲ್ಲ. ಹೇಗೆ ಮೂರ್ಖನಾಗುವುದಕ್ಕೆ ಸಾಧ್ಯ ಉಂಟು? ಯಾವ ಹೆಣ್ಣಿಗಾಗಿ ರಣಾಂಗಣದಲ್ಲಿ ಹೋರಾಡುತ್ತಾ ಇದ್ದನೋ ಅದೇ ಹೆಣ್ಣು ಇನ್ನೊಬ್ಬನ ರಥವನ್ನು ಏರಿ ಹೋಗಿ 4 ದಿನ ಇನ್ನೊಬ್ಬಳ ಮನೆಯಲ್ಲಿ ಇರ್ತಾನೆ ಅಂತ ಆದರೆ ಅವ ಅನುಮಾನಿಸದೆ ಇನ್ನೇನು? ತನಗಾಗಿ ಅಲ್ಲದೇ ಇದ್ದರೂ ನಾಡಿನ ಪ್ರಜೆಗಳು ನಾನು ಅನುಭವಿಸಿದರೆ ನಾಳೆ ಏನು ಉತ್ತರ ಕೊಡುವುದಕ್ಕೆ ಸಾಧ್ಯ ಎನ್ನುವ ನೆಲೆಯಲ್ಲಿ ಆತ ತಿರಸ್ಕರಿಸಿರಬಹುದು. ಅವ ಮೂರ್ಖನಲ್ಲವೇ ಅಲ್ಲ. ಹಾಗಾದರೆ ಇದಕ್ಕೆ ಕಾರಣ ಯಾರು? ನನ್ನನ್ನು ಸೃಜಿಸಿರುವಂತಹ ವಿಧಿಯೇ ಕಾರಣವೇ? ಹೌದು, ವಿಧಿಯೇ ಕಾರಣ. ಯಾಕೆ ನನ್ನನ್ನು ಈ ರೀತಿಯ ಸ್ಥಿತಿಗೆ ತಂದು ಒಡ್ಡಗಬೇಕಿತ್ತು ವಿಧಿ? ಇಂಥ ಹೇಯವಾದಂಥ ಬದುಕನ್ನು ನನಗೆ ಯಾಕೆ ಕೊಡಬೇಕಿತ್ತು?
ಛೇ, ವಿಧಿಯನ್ನು ದೂರಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿಯೂ ತಪ್ಪಾದೀತು. ವಿಧಿ ಸಂಕಲ್ಪದಂತೆಯೇ ಎಲ್ಲವೂ ನಡೆಯಬೇಕು. ಈ ಜನ್ಮದ ಅಲ್ಲದೇ ಇದ್ದರೂ ಪೂರ್ವ ಜನ್ಮದ ಕರ್ಮವೊಂದು ಅಂಟಿಕೊಂಡು ಬರುತ್ತದೆ ಎನ್ನುವುದನ್ನು ನಾವೆಲ್ಲವೂ ಕೇಳಿದವರಿದ್ದೇವೆ. ಅದಕ್ಕೂ ಅಂಬೆ ಹೊರತಲ್ಲವಲ್ಲ. ಅಷ್ಟಕ್ಕೂ ನಮ್ಮ ಬದುಕನ್ನು ನಾವೇ ಕೊಳ್ಳಬೇಕಿತ್ತು. ಹಾಗೆ ಮಾಡಲಿಲ್ಲ. ಪರಮ ಪಾವನವಂತ ಕಾಶಿಯಲ್ಲಿ ಹುಟ್ಟಿದೆ ನಾನು. ಪ್ರಸಿದ್ಧವಾದಂಥ ಕಾಶಿಯ ವಿಶ್ವವಿದ್ಯಾನಿಲಯದಲ್ಲಿ ನಾನು ಅಕ್ಷರಾಭ್ಯಾಸವನ್ನು ಮಾಡಿದವಳು. ಪರಮ ಪಾವನೆಯಾದಂಥ ಗಂಗೆಯ ತಟದಲ್ಲಿ ನಾನು ಆಡಿ ಬೆಳೆದವಳು. ನನ್ನ ಬದುಕನ್ನು ಯಾಕೆ ಹೀಗೆ ಮಾಡಿಕೊಂಡೆ? ಸ್ವಯಂವರ ನಿಶ್ಚಯವಾದರೂ ನಾನು ಯಾಕೆ ಸಾಲ್ವನಿಗೆ ಮಾಲು ಕೊಟ್ಟೆ? ಹಾಗಾದರೆ ವಿಧಿಯ ತಪ್ಪಲ್ಲ. ಹಾಗಾದರೆ ತಪ್ಪೆಲ್ಲ ಯಾರದ್ದು? ಇದಕ್ಕೆಲ್ಲ ಮೂಲ ಕಾರಣ ಭೀಷ್ಮ. ಆಮಂತ್ರಣ ಇಲ್ಲದೇ ಇದ್ದರೂ ಕಾಶಿಪುರಕ್ಕೆ ಯಾಕೆ ಬರಬೇಕಿತ್ತು? ತನ್ನದೇ ಆದ ತುಂಡು ಪಾಳೆಯದಲ್ಲಿ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಿರ್ವಹಿಸುತ್ತಿದ್ದಂಥ ಕಾರ್ಯಕ್ಕೆ ಭೀಷ್ಮ ಯಾಕೆ ತಲೆ ಹಾಕಬೇಕಿತ್ತು ಕೇಳುತ್ತೇನೆ ಅಂತ ತನ್ನಂಥ ಭೀಷ್ಮ ತಮ್ಮನಿಗೆ ಮದುವೆ ಆಗುವ ಹಾಗೆ ಯಾಕೆ ಒತ್ತಾಯಿಸಬೇಕಾಗಿತ್ತು? ಗೆದ್ದ ತಂದವ ಭೀಷ್ಮನಲ್ಲವೇ? ಹಾಗಿದ್ರೆ ನನ್ನ ಈ ಬದುಕಿಗೆ ಕಾರಣನಾದವ ಭೀಷ್ಮ. ಬಿಡಲಾರೆ. ಇನ್ನೊಮ್ಮೆ ಹಿಂದಿರುಗಿ ಬಂದು ನಿನ್ನನ್ನೇ ಪ್ರಶ್ನಿಸ್ತೇನೆ. ತಾಳಿರೈ ನಾ ಗೆಲುವೆ ಭೀಷ್ಮರ ಹೇಳಿ ಕೊಡುವೆ ನೀಲ ಕಂತಳೆಯನು ವರಿಪುರಕ್ಕೆ. ಪ್ರಪಂಚದಲ್ಲಿ ಗ್ಲಾನಿಯುಂಟಾದಾಗ ಅದನ್ನು ನಿವಾರಿಸಲು ಸುಗ ಕಾಯೇನ ವಾಚ ಮನಸ ಯಾವನು ಶ್ರಮಿಸುತ್ತಾನೋ ಅಂಥವರನ್ನು ಅವತಾರಿಗಳು ದೇವರ ಅವತಾರ ಎನ್ನುವುದಾಗಿ ಪ್ರಪಂಚ ಕೊಂಡಾಡ್ತದೆ. ಯಾಕೆ ಈ ಮಾತು? ಜೀವನದಲ್ಲಿ ಮನುಷ್ಯನಾದವನು ಬದುಕಬೇಕಾದರೆ ಹೇಗೆ ಬದುಕಬೇಕು ಎನ್ನುವುದಕ್ಕೆ ಕೂಡ ತುಂಬ ವಿಧಿ ನಿಷೇಧಗಳಿದೆ. ಆ ವಿಧಿ ನಿಷೇಧಗಳು ಯುಗಾಂತರದಲ್ಲಿ ಬದಲಾವಣೆ ಆಗುವುದು ಕೂಡ ಉಂಟು. ಕೃಣ್ವಂತೋ ವಿಶ್ವಮಾರ್ಯಂ, ವಿಶ್ವವನ್ನು ಆರ್ಯರನ್ನಾಗಿ ಬೆಳೆಸಬೇಕು, ಅದೇ ರೀತಿ ಬೆಳೀಬೇಕು. ಅದಕ್ಕೆ ಏನಾದರೂ ತೊಂದರೆ ಆದಲ್ಲಿ ಸರಿಪಡಿಸಬೇಕು. ಕೃತತ್ರೇದ ದ್ವಾಪರ ಕಲಿ ಎನ್ನತಕ್ಕಂಥ ಯುಗ ಚತುಷ್ಟಯಗಳ ಧರ್ಮಗಳೂ ಬೇರೆ. ವರ್ಣಾಶ್ರಮ ಧರ್ಮದಂತೆ ಬ್ರಾಹ್ಮಣನಾದವನು ಪ್ರಪಂಚ ಹಿತಕ್ಕೋಸ್ಕರ ಯಜನ ಅಧ್ಯಾಪನ ಅಧ್ಯಯನ ದಾನ ಪರಿಗ್ರಹ ಈ ರೀತಿಯಲ್ಲಿ ಷಟ್ಕರ್ಮ ನಿರತನಾಗಿ ಪ್ರಪಂಚ ಹಿತಕ್ಕಾಗಿಯೇ ಬದುಕಬೇಕು. ಅದೇ ರೀತಿಯಲ್ಲಿ ಬ್ರಾಹ್ಮಣರು ಬದುಕ್ತಾ ಇದ್ದರು. ಕ್ಷತ್ರಿಯನಾದವನು ಭೂಭುಜನಾದವನು ಧರ್ಮರಕ್ಷಣೆಯನ್ನು ಮಾಡಬೇಕು. ಎಲ್ಲಿ ಧರ್ಮರಕ್ಷಣೆಗೆ ತೊಂದರೆಯಾಗುತ್ತದೆ ಅದನ್ನು ನಿವಾರಿಸಬೇಕಾದ ಕ್ಷತ್ರಿಯನೇ ದಾರಿ ತಪ್ಪಿದಾಗ ದರ್ಬೆ ಹಿಡಿಯಬೇಕಾದ ಕೈಯಲ್ಲಿ ಕೊಡಲಿ ಹಿಡಿಯಬೇಕಾಗಿ ಬಂತು. ಆದ್ದರಿಂದಲೇ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರ ಸರ್ವನಾಶ ಮಾಡಿ, ಇದು ಕಾಣ್ತಾ ಇದೆಯಲ್ಲ, ಇಲ್ಲಿಯೇ ಕೊಡಲಿಯನ್ನು ತೊಳೆದೆ ನಾನು. ಹಾಗಿದ್ದರೆ ನಾಶ ಮಾಡಿದರೆ ಸಾಲದು, ಸರಿಯಾದ ಒಬ್ಬ ವ್ಯಕ್ತಿ ಬೇಕು ಎನ್ನುವವರೆಗೂ ನಾನು ಭೂಪರ್ಯಟನವನ್ನು ಮಾಡಿದೆ. ಕೊನೆಗೆ ನನ್ನದೇ ಹೆಸರಿನವನೊಬ್ಬ ಬಂದನಲ್ಲ, ದಶರಥ ಪುತ್ರನಾಗಿ ರಾಮಾಭಿಧಾನದಿಂದ ಬಂದಂತಹ ರಾಮನ ದರ್ಶನವಾದ ಮೇಲೆ ಪ್ರಾರಂಭದಲ್ಲಿ ನನಗೂ ಅವನಿಗೂ ಸಂಘರ್ಷವೇ ಏರ್ಪಟ್ಟಿತ್ತು. ಸಂಘರ್ಷದ ಕೊನೆಯಲ್ಲಿ ನಾರಾಯಣಾಸ್ತ್ರ ಪ್ರಯೋಗವನ್ನು ನಾನು ಮಾಡಿದಾಗ, ಅದು ಅವನನ್ನೇ ಪ್ರದಕ್ಷಿಣೆ ಮಾಡಿದಾಗ ಇನ್ನು ನಮ್ಮ ಕೆಲಸ ಸಾಕು ಎನ್ನುವ ನಿರ್ಧಾರಕ್ಕೆ ಬಂದೆ. ಆದರೆ ಅಸ್ತ್ರಕ್ಕೆ ಏನು ಕೋದಂಡ ಅಂತ ನಾಮ ಕೇಳಿದಾಗ ಇಷ್ಟು ಕ್ಷತ್ರಿಯ ಚೈತನ್ಯವು ನನ್ನಲ್ಲಿ ಏನಿದೆ ಅದು ನಾಶವಾಗಬೇಕಾದ್ರೆ ನಾಭಿ ಪ್ರದೇಶಕ್ಕೆ ಗುರಿ ಇಡು ಅಂತ ಹೇಳಿದೆ. ಕೋದಂಡ ಎಂದು ಕೇಳಿದಂತಹ ರಾಮ ಮುಂದೆ ಕೋದಂಡ ರಾಮನಾದ. ಸಾಕು, ಇನ್ನೂ ಜವಾಬ್ದಾರಿ ಬೇರೆಯವರಿಗೆ ಬಂತಲ್ಲ. ಅಂತೂ ನಾನು ಪ್ರಾಮಾಣಿಕವಾಗಿರುವಾಗಲೇ ಗಂಗೆ ಬಂದಲಲ್ಲ,
ದೇವವ್ರತನಾದ ನನ್ನ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ. ಪ್ರಪಂಚ ಮೂಗಿನ ಮೇಲೆ ಬೆರಳಿಟ್ಟಿದೆ. ಕ್ಷತ್ರಿಯ ಕುಲಕುಟಾರಕನಂತಹ ಪರಶುರಾಮ ಕ್ಷತ್ರಿಯರೊಬ್ಬನಿಗೆ ವಿದ್ಯೆ ಹೇಳಿಕೊಡ್ತಾನೆ. ನಾನು ಅಲ್ಲಿ ಕಂಡದ್ದು ಕ್ಷತ್ರಿಯತ್ವವನ್ನಲ್ಲ, ಗಂಗಾಮಾತೆಯ ದೇವತ್ವವನ್ನು ನೋಡಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿದೆ. ತುಂಬ ಸಂತೋಷ ಉಂಟು. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಆದರೆ ಅಂತಹ ಶಿಷ್ಯ, ನನ್ನ ಪ್ರಿಯ ಶಿಷ್ಯನ ಮೇಲೆ ಒಂದು ಅಪವಾದ ಬರ್ತದೆ ಅಂತಾದರೆ ಗುರುವಾದ ನಾನು ಸುಮ್ಮನಿರಬೇಕೆ? ಏನು ನನ್ನ ಶಿಷ್ಯನ ಗುಣ ಏನು, ಅವನು ಅಪರಾಧಿಯೋ ನಿರಪರಾಧಿಯೋ ಎನ್ನುವುದು ತೀರ್ಮಾನವಾಗಬೇಕಾದರೆ ಇಲ್ಲಿ ಕುಳಿತರೆ ಆಗುವುದಿಲ್ಲ. ಈ ಋಷಿಗಳೆಲ್ಲ ಬಂದು ಬೇರೆ ಬೇರೆ ಹೇಳ್ತಾ ಇದ್ದಾರೆ, ನಿಮ್ಮ ಶಿಷ್ಯ ನಿಮ್ಮ ಶಿಷ್ಯ ನಿಮ್ಮ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಆ ಅಪವಾದದಿಂದ ನಾನು ದೂರ ಆಗಬೇಕು ಅಂತಾದರೆ ಬಂದಿದ್ದೇನೆ ಕುರುಕ್ಷೇತ್ರಕ್ಕೆ. ನಾನಾಗಿ ಹೋಗುವುದಲ್ಲ, ಅವನನ್ನೇ ಬರ ಹೇಳಬೇಕು. ಬರುವಾಗಲೇ ಹೇಳುವಾಗಲೇ ಅವನಿಗೆ ಯಾಕೆ ಬರಲಿಕ್ಕೆ ಹೇಳಿದ್ದಾರೆ ಗುರುಗಳು ಅನ್ನೋದು ಸ್ವಲ್ಪ ಗೊತ್ತಾಗಬೇಕು. ಸೂಕ್ಷ್ಮವಾಗಿ ಹೇಳಿದರೂ ವಿಶೇಷವಾಗಿ ಗ್ರಹಿಸಬಲ್ಲಂತಹ ಶಕ್ತಿ ಅವನಿಗಿದೆ. ಆದ್ದರಿಂದ ಅಕ್ರದವರನ್ನು ಕಳಿಸಿದ್ದೇನೆ. ಒಂದೋ ಬಾಸಂಗವನ್ನು ಕಟ್ಟಿಕೊಂಡು ಬರಲಿ, ಇಲ್ಲಿ ಎಲ್ಲ ಕೈದೋನು ಹಿಡಿದುಕೊಂಡು ಬರಲಿ ಅಂತ. ಬಂದಾನು, ನೋಡೋಣ. ಮಾತೆಯಂಗ್ರಿಗೆ ನಮಿಸಿದನು ಶರ, ಮಾತೆಯಂಗ್ರಿಗೆ ನಮಿಸಿದನು ಶರ, ವ್ರಾತಕೊಳ್ಳುತ್ತ ಸಾಧು ಎನ್ನುತ್ತಲೇ, ವ್ರಾತಕೊಳ್ಳುತ್ತ ಸಾಧು ಎನ್ನುತ್ತಲೇ, ಸಾಧು ಎನ್ನುತ್ತಲೇ, ಸಾಧು ಎನ್ನುತ್ತಲೇ. ಖ್ಯಾತ ಕಾಲಡೆಯಿಂದ ಗಂಗಾ ಜಾತ ಪೋರಟ, ಎಂತಹ ಸ್ಪಷ್ಟವಾದಂತಹ ಗುರು ನಿರೂಪ ಭಾರ್ಗವರಾಮರು ಸ್ಪಷ್ಟವಾಗಿ ಅಕೃತ ವರ್ಣನಲ್ಲಿ ಹೇಳಿ ಕಳಿಸಿದ್ದಾರಂತೆ. ಅಂಬೆಯನ್ನು ವರಿಸುವುದಕ್ಕಾಗಿ ಒಂದೇ ಬಾಸಿಂಗವನ್ನು ಕಟ್ಟಿಕೊಂಡು ಬರಬೇಕು, ಅಲ್ಲವಾದರೆ ಧನುಷರಗಳನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾಗಿ ಬರಬೇಕು ಎಂಬುದಾಗಿ. ಗುರುಗಳ ಪ್ರೀತಿಯ ಶಿಷ್ಯ ಎನಿಸಿಕೊಂಡವ ನಾನು. ಭೀಷ್ಮನಿಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕೆ ಎಂದು ನಾನು ಭಾರ್ಗವರಾಮನ ಗುರುತ್ವವನ್ನು ಪಡೆದನು. ಅಂದಿನಿಂದ ಇಂದಿನವರೆಗೂ ಕೂಡ ಲೋಪವನ್ನು ತಿಳಿದು ಮಾಡಿದವ ಅಲ್ಲವೇ ಅಲ್ಲ. ಹಾಗಾಗಿ ಇದುವರೆಗೂ ನಾನು ಭೀಷ್ಮನಾಗಿಯೇ ಉಳಿದಿದ್ದೇನೆ ಎಂಬುವಂಥದ್ದು ನಮ್ಮ ಸ್ಪಷ್ಟವಾದ ನಂಬಿಕೆ. ಎಂದು ತಂದೆಗೋಸ್ಕರವಾಗಿ ಈ ಹಸ್ತಿನೆಯನ್ನು, ರಾಜ್ಯವನ್ನು ತಾಯಿಯ ಪದಮೂಲಕ್ಕೆ ಅರ್ಪಿಸಿದೆನು. ಅಂದಿನಿಂದ ಇಂದಿನವರೆಗೆ ಹಸ್ತಿನೆಯ ಸಂಧಿ ವಿಗ್ರಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಾನು ಯಾವ ಕಾರ್ಯಕ್ಕೆ ಅಡಿಯಿಡಬೇಕಾದರೂ ಕೂಡ ತಾಯಿಯ ದಿವ್ಯ ಚರಣಗಳಿಗೆ ನಮಿಸಿ ಹೊರಡುವವ. ಇಂದು ಕೂಡ ಹಾಗೆ ತಾಯಿಯ ದಿವ್ಯ ಪಾದ ಮೂಲಗಳಿಗೆ ಅಡ್ಡ ಬಿದ್ದು ಆಕೆಯಿಂದ ಆಶೀರ್ವಾದವನ್ನು ಪಡೆದು ಹೊರಟಿದ್ದೇನೆ. ಹೊರಟಿದ್ದು ರಣಕಣಕ್ಕಾದರೂ ಕಾಣುವುದು ಗುರುಗಳನ್ನಲ್ವ? ಹಾಗೆಯೇ ಎಲ್ಲರನ್ನ ಕಂಡ ಹಾಗೆ ಗುರುಗಳನ್ನು ಕಾಣುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಇಲ್ಲವೇ ಇಲ್ಲ. ಹಾಗಾಗಿ ಗೋವುಗಳನ್ನು, ವೇದವಿದರನ್ನು ಮುಂದುಗಡೆಯಲ್ಲಿ ನಿಲ್ಲಿಸಿಕೊಂಡು ನೇರವಾಗಿ ಬಂದು ಈ ರಣಕಣದಲ್ಲಿ ನೋಡ್ತಾ ಇದ್ರೆ ಆಹಾ ಆಹಾ ಆಹಾ, ಪರಮ ಋಷಿ ಮಂಡಲದ ಮಧ್ಯದಿ, ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ, ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ
ಭಾರ್ಗವೇಶ್ವರನು ಆ ಆ ಆ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಪರಿಕಿಸುತ್ತಲಭಿನಮಿಸಿ ಭೀಷ್ಮನೋ ಚರಣ ಪ್ರಕ್ಷಾಳನವಗೈಯುತ ಚರಣ ಪ್ರಕ್ಷಾಳನವಗೈಯುತ್ತಾಗ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ತಾನಿಟ್ಟು ಆ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ನಿತ್ತೋ ವರರತುನಮಯ ಪೀಠವಿಯೂತ ಹೀಗೆ ಬರಬೇಕು ಗುರುಗಳೇ. ವರರತುನಮಯ ಪೀಠವಿಯೂತ ಕರವಿಡಿದು ಕುಳ್ಳಿರಿಸಿ ಕೊಳ್ಳಿರಬೇಕು. ದೈನ್ಯದಿಯೇ ಶಿರವ ಬಾಗುತ್ತ ಗುರುವೇ ನಮೋ ನಮಃ ಗುರು ನಮೋ ನಮಯದು ನಿಂದಿರಲು ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ಆ ಗುರು ನಮೋ ಎನ್ನುತ್ತ ಸಾರ್ಥಕವಾಯಿತು ಭೀಷ್ಮನ ಬದುಕು. ರಣಕ್ಷೇತ್ರಕ್ಕೆ ಬಂದು ನೋಡ್ತಾ ಇದ್ರೆ ಆಹಾ, ಎಂತಹ ದಿವ್ಯವಾದಂತಹ ಪ್ರಭೆ. ನಮ್ಮ ಗುರುಗಳು ಭಾರ್ಗವರಾಮನನ್ನ ಸಾಕ್ಷಾತ್ ಕಣ್ಣಿನಿಂದ ಕಾಣುವುದಕ್ಕೆ ಈ ಹೊತ್ತು 2 ಕಣ್ಣು ನನ್ನ ಪಾಲಿಗೆ ಸಾಕಾಗುತ್ತಾ ಇಲ್ಲ. ಯಾಕೆಂದ್ರೆ ಆಜ್ಯಾಹುತಿಯಿಂದ ಪ್ರಜ್ವಲಿಸುತ್ತಿರುವಂತಹ ಸಾಕ್ಷಾತ್ ಅಗ್ನಿದೇವನಂತೆ ಗುರುಗಳು ಕಂಗೊಳಿಸ್ತಾ ಇದ್ದಾರೆ. ತಾರಾ ಗಡನದಲ್ಲಿ ಶಶಾಂಕ ಶೋಭಿಸುವ ಹಾಗೆ ಗುರುಗಳು ನನ್ನ ಪಾಲಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಆಹಾ, ಗುರುಗಳ ಕೆಂಜಡೆ ಎನ್ನುವಂಥದ್ದು ಗಾಳಿಯಲ್ಲಿ ತೇಲುತ್ತಾ ತೇಲುತ್ತಾ ಆ ಮುಖಕ್ಕೆ ಒಂದು ವಿಶೇಷವಾದಂತಹ ಪ್ರಭೆಯನ್ನು ಕೊಟ್ಟು ಸಮಸ್ತ ಈ ಕುರುಕ್ಷೇತ್ರಕ್ಕೆ ಒಂದು ಆವರಣವನ್ನು ಸೃಷ್ಟಿ ಮಾಡಿದಂತೆ ಭಾಸವಾಗುತ್ತಾ ಇದೆ. ಛೇ, ಎಂತಹ ಗುರುಗಳ ಶಿಷ್ಯ ನಾನು. ಧನ್ಯನಾದ ಭೀಷ್ಮ, ಧನ್ಯನಾದೆ. ಆದರೆ ಹೀಗೆ ನನ್ನಲ್ಲಿ ಮಾತನಾಡ್ತಾ ನಿಲ್ಲುವುದಕ್ಕಿಲ್ವಲ್ಲ. ಹಾಗಾಗಿ ಗುರುಗಳೇ, ಇದು ಹೀಗೆ ಬರಬೇಕು, ಹೀಗೆ ಬರಬೇಕು. ದೇವವ್ರತ ರಣಕ್ಷೇತ್ರದಲ್ಲಿಯೇ ಪೀಠವನ್ನು ಸೃಷ್ಟಿಸಿ ತಾವು ಪೀಠದಲ್ಲಿ ಅಲಂಕರಿಸಬೇಕು. ಇದು ನಿಮ್ಮ ಪಾದದ್ವಯಗಳನ್ನು ತೊಳೆದಿದ್ದೇನೆ, ಅದೇ ನೀರನ್ನು ತೀರ್ಥ ಎಂದು ಸೇವಿಸಿದ್ದೇನೆ. ಗುರುಗಳೇ,
ಯಥೋಮತಿ ಸತ್ಕಾರವನ್ನು ಮಾಡುವುದಕ್ಕೆ ಮುಂದಾಗಿದ್ದೇನೆ. ಲೋಪವಿದ್ದರೆ ಹೊಟ್ಟೆಯೊಳಗೆ ಹಾಕಿಕೊಂಡು ಒಳ್ಳೆಯದಿದ್ದರೆ ನನ್ನನ್ನು ಹರಸಬೇಕು ಎಂಬುದಾಗಿ ಕೇಳಿಕೊಳ್ತೇನೆ ಗುರುಗಳೇ. ನೋಡಿದ್ರಾ ನಿಮ್ಮ ಶಿಷ್ಯ ಅಂತ ಹೇಳ್ತಾ ಇದ್ರಲ್ಲ, ನೋಡಿದ್ರಲ್ಲ ನಮ್ಮ ಶಿಷ್ಯನನ್ನು. ಗುರುಗಳಿಗೆ ತುಂಬ ಜಾತಿಯ ಶಿಷ್ಯರಿರ್ತಾರೆ. ಮೃಣ್ಬುದ್ಧಿಯವರು ಅಂತ ಕೆಲವರು ಇರ್ತಾರೆ. ಗುರವೇ ನಮಃ ಅಂತ ಹೇಳುವಂತೆ ಎಷ್ಟು ಸಲ ಹೇಳಿದರೂ ಗುರುವೇ ನಮಃ ಅಂತ ಹೇಳ್ತಾರೆ. ಅವರೊಂದು ಮೃಣ್ಬುದ್ಧಿಯವರು. ಒಂದು ಮಣ್ಣಿನ ಹೆಂಟೆಯನ್ನು ಒದ್ದೆ ಮಾಡಿ ಬೆರಳನ್ನು ಹಚ್ಚಿ ಒಣಗಿಸಿ ಇಟ್ಟರೆ ಎಷ್ಟು ವರ್ಷ ಹೋದರೂ ಅದು ಬೆರಳಿನ ಅಚ್ಚು ಹಾಗೆ ಇರ್ತದೆ. ಅಂಥವರನ್ನು ಮೃಣ್ಬುದ್ಧಿಯವರು ಅಂತ ಹೇಳ್ತಾರೆ. ಇನ್ನು ಕೆಲವರು ಗತಬುದ್ಧಿಯವರು ಅಂತ ಇರ್ತಾರೆ. ಪಾಠ ಮಾಡುವಾಗ ಕೇಳ್ತಾರೆ, ಹುಬ್ಬಾರಿಸ್ತಾರೆ, ತಲೆ ಅಲ್ಲಾಡಿಸ್ತಾರೆ. ನಾಳೆ ಕೇಳಿದರೆ ತುಂಬ ಹೊತ್ತು ಹೇಳಿದರು, ಎಂತ ಹೇಳಿದರು ಅಂತ ಗೊತ್ತಾಗಲಿಲ್ಲ ಅಂಥವರನ್ನು ಗತಬುದ್ಧಿಯವರು ಅಂತ. ಇನ್ನೊಂದು ತೈಲಬುದ್ಧಿಯವರು. ನೀರಿನ ಪಾತ್ರೆಗೆ ಒಂದು ಹುಂಡು ಎಣ್ಣೆಯನ್ನು ಹಾಕಿದರೆ ಇಡೀ ನೀರಿನ ಪಾತ್ರೆಯನ್ನು ಪಸರಿಸುವಂತೆ ಸ್ವಲ್ಪ ಹೇಳಿದರೂ ವಿಶೇಷವಾಗಿ ಗ್ರಹಿಸ್ತಕ್ಕಂಥ ಅಂಥ ತೈಲಬುದ್ಧಿಯ ಶಿಷ್ಯನು. ಗುರುಗಳು ಹೇಳಿಕೊಟ್ರೆ ಎಷ್ಟು ಹೇಳಿಕೊಟ್ಟಾರು. ಆಚಾರ್ಯ ಪಾದಮಾದತ್ತೆ ಕಾಲಾಂಶವನ್ನು ಹೇಳಿಕೊಟ್ಟಾರು. ಶಿಷ್ಯಂ ಸಸ್ಯ ಮೇಧಯ, ತನ್ನ ಮೇಧಾಶಕ್ತಿಯಿಂದ ಶಿಷ್ಯನು ಅದನ್ನು ವೃದ್ಧಿಸಿಕೊಳ್ಬೇಕು. ಹಾಗೇ ಕಾಲಕ್ರಮೇಣ ಬುದ್ಧಿ ವೃದ್ಧಿಯಾಗ್ತದೆ. ಎಷ್ಟು ತನ್ನ ಬುದ್ಧಿಯನ್ನು ವೃದ್ಧಿಸಿಕೊಂಡಿದ್ದಾನೆ ಅವನ ಒಂದು ಸೌಶೀಲ್ಯವನ್ನು ನೋಡಿದರೆ ಗೊತ್ತಾಗೋದಿಲ್ವೇ? ಆದರೆ ಇದನ್ನೆಲ್ಲ ತೋರಿಸಿಕೊಳ್ಳುವಾಗಿದೆಯೋ? ಬಂದು ಆಜ್ಞೆ ಮಾಡಿದರು, ಶಿಷ್ಯ ಬಂದ ತಕ್ಷಣ ಜಾರಿದರು, ಶಿಷ್ಯನ ಪರ ಸೇರಿದರು ಅಂತ ಆಗಬಾರ್ದಲ್ಲ. ಆದ್ದರಿಂದ ಶಿಷ್ಯನ ಬಗ್ಗೆ ಎಷ್ಟೇ ಮೆಚ್ಚುಗೆ ಇದ್ದರೂ ಕೂಡ ಅದನ್ನು ಮನಸ್ಸಿನೊಳಗೆ ಹುದುಗಿಟ್ಟು ಸ್ವಲ್ಪ ಗಂಭೀರವಾಗಿಯೇ ಕೇಳ್ತೇನಂತೆ. ಭೀಷ್ಮ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ. ಮತ್ತ ಕಾಶಿನಿ ಅಂಬೆ ಅನ್ಯ ಪುರುಷನೋಡೋ, ಮತ್ತ ಕಾಶಿನಿ ಅಂಬೆ ಅನ್ಯ ಪುರುಷನೋಡೋ. ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನು, ಮತ್ತಿವಳ ನೀ ಬಿಟ್ಟರಾರು ವರಿಸುವರೋ. ದೇವವ್ರತ ಗುರುವರ್ಯ, ನಿನ್ನಲ್ಲಿಯೇ ಕೆಲವು ಪ್ರಶ್ನೆಗಳನ್ನು ಕೇಳುವುದರ ಮೊದಲು ಗುರುಕುಲದಲ್ಲಿ ಮಾಡಿದ ಪಾಠವನ್ನು ಪುನಃ ಮಾಡಬೇಕು ಅಂತ ಮನಸ್ಸಿಗೆ ಬರ್ತಾ ಇದೆ. ಯಾಕೆ ಗೊತ್ತಾ? ಪ್ರಪಂಚದಲ್ಲಿ 84 ಲಕ್ಷ ರೀತಿಯಲ್ಲಿ ಜೀವಿಗಳ ಜನನವಾಗ್ತದಂತೆ. ಅಂಡಜ, ಪಿಂಡದ, ಸ್ವೇಜದ ಇತ್ಯಾದಿಯಾಗಿ 84 ಲಕ್ಷ ಜಾತಿ. ಆ ಶಬ್ದಕ್ಕೆ ಬೇರೆ ಅರ್ಥ ಮಾಡಬೇಡ, ಜನ್ಮ ಅಂತ ಅರ್ಥ. ನರಿ, ಕಾಗೆ, ಮನುಷ್ಯ, ಹೀಗೆ. ಆದರೆ 84 ಲಕ್ಷ ಜೀವಿಗಳಲ್ಲಿ ಮನುಷ್ಯ ಜೀವಿಗೆ ಶ್ರೇಷ್ಠತೆಯನ್ನು ಹೇಳಿದ್ದಾನೆ. ಯಾಕೆ? ಬುದ್ಧಿ ಎನ್ನುವುದು ಇದರಿಂದ. ಆ ಬುದ್ಧಿಯನ್ನು ಉಪಯೋಗಿಸಿ ತಾನು ಹೇಗೆ ಬದುಕಬೇಕು ಎನ್ನುವುದನ್ನು ಕೂಡ ಶಾಸ್ತ್ರಗಳು ಬಹು ಚೆನ್ನಾಗಿ ವರ್ಣಿಸಿವೆ. ಆತ್ಮಾನಂ ರಥನಂ ವಿದ್ಯೆ ದೇಹಂ ವಿದ್ಯೆ ರಥೋತ್ತಮಂ ಇಂದ್ರಿಯಾಣಿ ಹಯಾಣ್ಯಾಹು ಮನಃ ಪ್ರಗ್ರಹಮೇವ ಚ ಸ್ವೋದ್ಧನ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ದೇಹವನ್ನು ಧರಿಸಿದಂತಹ ವ್ಯಕ್ತಿ ರಥಿಕನಾಗಿ ದೇಹ ಎನ್ನುವ ರಥದಲ್ಲಿ ಜೀವನ ಎನ್ನುವ ಪ್ರಯಾಣವನ್ನು ಮಾಡಬೇಕು. ಆ ರಥವನ್ನು ಎಳಿಲಿಕ್ಕೆ ಶ್ರೋತ್ರ ಚಕ್ಷುಷಿಕ ಅಂತಕ್ಕಂಥ ಪಂಚೇಂದ್ರಿಯಗಳು ಕುದುರೆಗಳಾಗಿರ್ತವೆ. ಮನಸ್ಸು ಕಡಿವಾಣವಾಗಿರ್ತದೆ. ಆದರೆ ಸಾರಥಿಯ ಸ್ಥಾನದಲ್ಲಿ ಬುದ್ಧಿ ಇರ್ತದೆ. ಬುದ್ಧಿ ಎಲ್ಲಾದರೂ ಹದಗೆಟ್ಟರೆ ಏನಾಗ್ತದೆ? ಆ ಬುದ್ಧಿಯಲ್ಲಿಯೂ ಬಹಳ ವಿಧಾನಗಳಿದೆ. ಬುದ್ಧಿ ಎನ್ನುವುದು ತಕ್ಷಣಕ್ಕೆ ಪ್ರತಿಕ್ರಿಯಿಸ್ತಕ್ಕಂಥದ್ದು. ಆದರೆ ಎಲ್ಲವುದನ್ನು ಬುದ್ಧಿ ಹೇಳಿದಾಗೆ ಕೇಳುವುದಾದರೆ ಪ್ರಜ್ಞಾ ಎನ್ನುವ ಶಬ್ದ ಯಾಕೆ? ಬುದ್ಧಿಯಲ್ಲಿ ಏನೋ ಮಾಡಬೇಕು ಅಂತ ತೋಚಿದರೂ ಕೂಡ ತನ್ನ ಪ್ರಜ್ಞೆಯಿಂದ ಆಲೋಚನೆ ಮಾಡಬೇಕು. ಹಾಗೆ ಆ ಪ್ರಜ್ಞೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದನ್ನೆಲ್ಲ ಇಟ್ಟುಕೊಂಡು ಜೀವನ ಆದವನು ತನ್ನ ಜೀವನಕ್ಕೆ ಮುಂದೆ ಯಾವುದು ಉತ್ಕರ್ಷಕ್ಕೆ ಹೇತುವಾದದ್ದಂಥ ಆಲೋಚನೆ ಮಾಡಿ ವ್ಯವಹಾರ ಮಾಡಬೇಕು ತಾನೇ. ಹೌದು. ನೀನು ಹಾಗೆ ಮಾಡಿದಾಗ ಕಾಣುವುದಿಲ್ಲ ನನಗೆ. ಯಾಕೆ? ಅಲ್ಲ, ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ರು ಒಪ್ಕೊಂಡಾಗ ಆಗ್ತದೆ. ಬುದ್ಧಿ
ಬುದ್ಧಿಯನ್ನು ಜಾಗೃತಾವಸ್ಥೆಯಲ್ಲಿ ಇಟ್ಟುಕೊಂಡು ಧಾರಣೆ ಮಾಡಿಕೊಂಡು ವ್ಯವಹರಿಸಬೇಕಾದೇನು ಜನಾಪವಾದಕ್ಕೆ ಹೆದರಬೇಕಾಗಪ್ಪ. ಕೇವಲ ಒಂದು ಜನಾಪವಾದ ಬಂತು ಅಂತಾದರೆ ಅದು ತನ್ನ ಜೀವನಕ್ಕೆ ಕಂಟಕ ಎನ್ನುವ ದೃಷ್ಟಿಯಲ್ಲಿ ರಾಮ ಸೀತೆಯನ್ನು ಬಿಟ್ಟಂತಹ ಕಥೆ ನೆನಪಿಲ್ವೇ? ಓಹೋ, ಯಾಕೆ? ಜನಾಪವಾದದಿಂದ ವಿರಹಿತನಾದರೆ ನಿರಾಪದದಿಂದ ಜೀವನ ಮಾಡಲಿಕ್ಕಾಗುತ್ತದೆ. ಆದ್ದರಿಂದ ಜನಾಪವಾದ ಬರತಕ್ಕಂಥ ಒಂದು ಕೆಲಸವನ್ನು ನೀನೀಗ ಮಾಡಿದೆಯಲ್ಲ. ಏನಂತ ಅಂಬಾ ಪ್ರಕರಣ ಓದಿ ಅಂತೆ, ಹೌದಾ? ಹಾ, ಹೌದು. ಯಾಕೆ? ಅದು ಸಂಸ್ಥಾನದವರೆಗೂ ವಿಚಾರ ಮುಟ್ಟಿದೆ ಅಂತ ನನಗೆ ಗೊತ್ತಾದದ್ದು ಈಗಲೇ. ಸಂಸ್ಥಾನದವರೆಗೂ ವಿಚಾರ ಮುಟ್ಟಿದೆ ಅಂತ ಗೊತ್ತಾದದ್ದೇ ಈಗ ನನಗೆ ಬಂದಿದೆ. ಇಲ್ಲಿವರೆಗೂ ಬರಬೇಕಾಯಿತು, ವಿಚಾರಿಸಲಿಕ್ಕೆ ನಾನೇ ಬರಬೇಕಾಯಿತು. ಯಾಕೆ? ನನ್ನ ಶಿಷ್ಯ ತಪ್ಪು ಮಾಡಿದ ಎನ್ನುವುದು ನನಗೂ ಒಂದು ಅಪವಾದ. ಆದ್ದರಿಂದ ಯಾಕೆ ಹೇಗೆ ಮಾಡಿದಿ? ಅಲ್ಲ, ಹೇಗೆ ಮಾಡಿದೆ ಅಂತ ಬೇಕಲ್ಲ. ತಂದೆಯೋ 3 ಹೆಣ್ಣು ಮಕ್ಕಳನ್ನು. ಹೌದು. ಆಮೇಲೆ ಏನು ಮಾಡಿದಿ? ಮದುವೆ ಆಗ್ತೀಯಾ ಅಂತ ಕೇಳಿದೆಯಾ? ಹೌದು, ಕೇಳಿದ್ದೇನೆ. ಆದ್ರೆ 2 ಹೆಣ್ಣು ಮಕ್ಕಳಾದರೂ ಇನ್ನೊಬ್ಬಳು ಆಗಲಿಲ್ಲ. ಹಾಂ, ಕೇಳಿದ ತಂದದ್ದು ಸರಿಯೋ? ತಂದ ಮೇಲೆ ಕಳುಹಿಸಿದ್ದು ಸರಿಯೋ? ಯಾಕೆ ಇಂಥ ತಪ್ಪುಗಳನ್ನು ಮಾಡಿದಿ? ಇದು ತಪ್ಪುಗಳು ಅಂತ ನೀವು ನಿರ್ಧಾರವಾಗಿ ಹೇಳುವ ಹಾಗಿಲ್ಲ ಗುರುಗಳೇ. ಆಕ್ಷೇಪ ಮಾಡ್ತಾ ಇದ್ದೇನೆ ಅಂತ ತಿಳಿಬೇಡಿ, ನಿಮ್ಮನ್ನು ಪ್ರಶ್ನಿಸ್ತಿದ್ದೇನೆ ಅಂತ ತಿಳಿಬೇಡಿ. ನೀವು ನನಗೆ ಪ್ರೀತಿಯ ಶಿಷ್ಯ, ಪಟ್ಟ ಶಿಷ್ಯ ಎಂಬುದಾಗಿ ಹೇಳಿದ್ದರೂ ಕೂಡ ಅದಕ್ಕೆ ಅಪಮಾನವಾಗುವಂತಹ ಕೆಲಸ ಈ ನಿಮ್ಮ ಪಟ್ಟ ಶಿಷ್ಯನಿಂದ ಎಂದಿಗೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಗುರುಗಳೇ. ಆ ನಂಬಿಕೆ ಭರವಸೆ ನನ್ನಲ್ಲಿದೆ. ಗುರುದೇವ, ನನ್ನನ್ನು ನೀವು ಪ್ರಶ್ನಿಸುತ್ತಾ ಇದ್ದೀರಿ. ಭೀಷ್ಮನನ್ನು ಗುರುಗಳಲ್ಲದೆ ಇನ್ಯಾರು ಪ್ರಶ್ನಿಸುವುದಕ್ಕೆ ಸಾಧ್ಯ? ಭೀಷ್ಮನನ್ನು ಪ್ರಶ್ನಿಸಬೇಕು ಅಂತಾದರೆ ಸನ್ನಿಧಾನ ಇಲ್ಲಿಯವರೆಗೆ ಬಂದು ಪ್ರಶ್ನಿಸಬೇಕು. ಅಧಿಕಾರ, ಹಕ್ಕು ಇರುವಂಥದ್ದು ಸನ್ನಿಧಾನಕ್ಕೆ ಮಾತ್ರ. ಬಯಲಿನಲ್ಲಿ ಅಡಗುವ ವ್ಯರ್ಥ ಪ್ರಯತ್ನವನ್ನು ನಾ ಮಾಡಲಾರೆ. ನನಗೆ ತಿಳಿದಿರುವಷ್ಟನ್ನು, ನಾನು ಮಾಡಿರುವಷ್ಟನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಬಿತ್ತರಿಸ್ತೇನೆ ಗುರುಗಳು. ಹೇಳು. ಗುರುವರ್ಯ ಕೇಳಿಕೆ, ಗುರುವರ್ಯ ಕೇಳಿಕೆ ಸಾಲ್ವನನೊಪ್ಪಿದ ಪರಿಯನು ತಿಳಿದೆ ನಾನು, ಪರಿಯನು ತಿಳಿದೆ ನಾನು. ಹೌದು ಗುರುಗಳೇ. ಕರೆತಂದು ಸಕಲರ ಗೆಲಿದನ ತೋಮಗೆ, ಕರೆತಂದು ಸಕಲರ ಗೆಲಿದನ ತಮ್ಮಗೆ ಪರಿಣಯವನ್ನು ಮಾಡ್ಬೇನೆನ್ನುತ್ತಾ. ಗುರುದೇವ, ದೇವವ್ರತ, ನೀವೇ ಕೇಳಿದ ಹಾಗೆ ಅಂಬಾ ಪ್ರಕರಣಕ್ಕೆ ನಾನು ಕೈ ಹಾಕಿದ್ದು ಸತ್ಯ. ಆದರೆ ಮೂಲಭೂತವಾಗಿ ಅಂಬಾ ಪ್ರಕರಣಕ್ಕೆ ಕೈ ಇಕ್ಕುವುದು ನನ್ನ ವಿಚಾರವಾಗಿರಲಿಲ್ಲ, ಅಥವಾ ಅಂಬೆಯ ವಿಚಾರಕ್ಕೆ ಮೂಗು ತೂರಿಸುವಂಥದ್ದು ನನ್ನ ವಿಚಾರ ಆಗಿರಲೇ ಇಲ್ಲ. ನನ್ನಲ್ಲಿದ್ದಂತಹ ವಿಚಾರವೇ ಬೇರೆ. ನೀವೇ ಅಂದೊಂದು ಕಾಲದಲ್ಲಿ ಹೇಳಿದಂತಹ ಮಾತು, ದೇವವ್ರತ, ನಿನ್ನಲ್ಲಿ ರಾಮನನ್ನ, ತ್ರೇತಾಯುಗದ ರಾಮನನ್ನು ನಾನು ಕಾಣ್ತೇನೆ ಎಂಬುದಾಗಿ ನನಗೆ ನೆನಪುಂಟು ಗುರುಗಳೇ. ಯಾಕೆಂದರೆ ರಾಮನಿಗೆ ನೀವು ನನ್ನನ್ನು ಹೋಲಿಸ್ತೀರಿ ಅಂತಾದರೆ ನನ್ನ ಚಾರಿತ್ರ್ಯವೂ ನನ್ನ ವ್ಯಕ್ತಿತ್ವವು ಅದೇ ರೀತಿ ರೂಪುಗೊಳ್ಳಬೇಕು ಅಂತ ನೀವು ಬಯಸ್ತೀರಿ ಅಂತಾಯಿತು ತಾನೆ. ಆದ್ದರಿಂದಲೇ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದೆ. ಗುರುಗಳೇ, ಆ ತ್ರೇತೆಯಲ್ಲೊಬ್ಬ ರಾಮ, ಆ ಕಾರಣಕ್ಕಾಗಿ ನೀವು ಕ್ಷತ್ರಿಯರನ್ನು ವಧಿಸುವುದನ್ನು ನಿಲ್ಲಿಸಿ ನಿಮ್ಮ ಶಸ್ತ್ರವನ್ನು ಬಿಟ್ಟವರಂತೆ. ಹೌದು. ಈ ದ್ವಾಪರದಲ್ಲಿ ನಾನಿದ್ದೇನೆ ಎಂಬುದಾಗಿ ನಂಬಿದ್ದೀರಿ ನೀವು ಅಂತ ಹೇಳಿದ್ದೀವಿ ನೀವು. ನನಗೆ ನೆನಪುಂಟು ಗುರುಗಳೇ. ಗುರುದೇವ, ದೇವವ್ರತ, ರಾಮನ ವಿಚಾರವಾಗಿ ನೀವು ಹೇಳಿದ್ದಕ್ಕಾಗಿ ನಾನದಕ್ಕಾಗಿ ಆಡುವುದಿಷ್ಟೇ. ಆ ಕಾಲದಲ್ಲಿ ರಾಮನಿಗೂ ಕೂಡ ದ್ವಂದ್ವವಾಗಿತ್ತು. ಯಾಕೆಂದರೆ ರಾಮ ಎಂದಿದ್ದರೂ ಕೂಡ ರಾಜಾರಾಮನಾಗಿದ್ದವನು. ಆದರೆ
ಸೀತೆಯ ವಿಚಾರ ಬಂದಾಗ ಸೀತಾರಾಮನಾಗುವವನು ಈ ಎರಡು ಹೊಣೆಗಾರಿಕೆಯನ್ನು ಆತ ಒಬ್ಬ ನಿಭಾಯಿಸಬೇಕಾಗಿತ್ತು. ಅವ ಎಂದೂ ಕೂಡ ಅದರಿಂದ ವಿಚಲಿತ ಆಗಲಿಲ್ಲ. ಯಾಕೆ ಅಂದರೆ ಸೀತೆಯಿಂದಲೇ ಅವನಿಗೆ ಅನುಕೂಲವಾಗಿ ಹೋಗಿತ್ತು. ರಾಜಾರಾಮನಾಗಿ ಸೀತಾರಾಮನಾಗಿ ಉಳಿಯುವುದಕ್ಕೆ ಸೀತೆಯಿಂದ ಅವನಿಗೆ ಅನುಕೂಲವಾಗಿತ್ತು. ಯಾಕೆಂದರೆ ತುಂಬು ಗರ್ಭಿಣಿಯಾದಂತಹ ಸೀತೆ ಅಂದೊಂದು ಕಾಲದಲ್ಲಿ ರಾಮ ಸೀತೆಯನ್ನು ವನವಾಸಕ್ಕೆ ಕಳಿಸಬೇಕಾದಂತಹ, ನೀವೇ ಹೇಳಿದ ಹಾಗೆ ಯಾವುದೋ ಒಬ್ಬ ಅಗಸನ ಮಾತಿಗೋಸ್ಕರವಾಗಿ ಪ್ರಜೆಗಳ ಹಿತಕ್ಕೋಸ್ಕರವಾಗಿ ಪ್ರಜೆಗಳಿಂದ ಮಾತನ್ನು ಕೇಳಿಸಿಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ತುಂಬು ಗರ್ಭಿಣಿಯಾದ ಸೀತೆಯನ್ನು ವನಕ್ಕೆ ಕಳುಹಿಸಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ರಾಮನಿಗೆ ಒದಗಿದಾಗ ಸೀತೆ ಬಂದು ತುಂಬಿದ ಸಭೆಯಲ್ಲಿ ಹೇಳಿದಳಂತೆ, ನನಗೆ ಮುನಿವರ್ಯರ ಸಂಸರ್ಗ ಬೇಕು ಎಂಬುದಾಗಿ ಕೇಳಿಕೊಂಡಳಂತೆ. ರಾಮನಿಗೆ ಸುಲಭವಾಗಿ ಹೋಯ್ತಲ್ಲ. ರಾಜಾರಾಮತ್ವವನ್ನೂ ಉಳಿಸಿಕೊಂಡು ಸೀತಾರಾಮತ್ವವನ್ನೂ ಉಳಿಸಿಕೊಂಡಂತಹ ರಾಮನಾಗಿಯೇ ಉಳಿದ. ಅದೇ ರೀತಿಯ ಸಂದಿಗ್ಧತೆ ನನಗೂ ಕೂಡ, ಮತ್ತಿನ್ನೇನಲ್ಲ. ತಂದೆಗೋಸ್ಕರ ಅಂದು ರಾಜ್ಯವನ್ನು ತ್ಯಜಿಸಿದವನು ನಾನು, ತಾಯಿಯ ಮಡಿಲಿಗೆ ಹಾಕಿದವನು ಹಸ್ತಿನಾವತಿಯನ್ನು. ಅಂದಿನಿಂದ ಇಂದಿನವರೆಗೂ ಕೂಡ ಎಂದೂ ಕೂಡ ಭೀಷ್ಮ ಬದುಕಿರುವಲ್ಲಿಯವರೆಗೂ ಕೂಡ ಹಸ್ತಿನಾವತಿಯ ಸಂಧಿ ವಿಗ್ರಹಿ ಮಾತ್ರ. ಇದೊಂದು ಕಡೆಯಾದರೆ ರಾಜತಾಂತ್ರಿಕವಾಗಿ ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ವ್ಯವಹರಿಸಬೇಕಾದಂತಹ ನಾನು ಕುಟುಂಬ ಲೋಲಪನಾಗಿಯೂ ನಡ್ಕೊಳ್ಬೇಕಾಗುತ್ತದಲ್ಲ. ಕಾಶಿ ರಾಜ್ಯದಲ್ಲಿ ಸ್ವಯಂವರ ಎನ್ನುವಂಥದ್ದು ಏರ್ಪಟ್ಟಿತ್ತು. ಪರಾಕ್ರಮವೇ ಪಣ, ವಿಕ್ರಮವೇ ಪಣ. ಆದರೆ ಕಾಶಿ ಎನ್ನುವಂಥದ್ದು ಸ್ವತಂತ್ರ ರಾಜ್ಯ. ಹಸ್ತಿನಾವತಿಯ ಅಧಿಕಾರ ಎನ್ನುವಂಥದ್ದು ನಮ್ಮ ಕೈಯಲ್ಲಿದ್ದರೂ ಕೂಡ ಹೋಗಿ ತುಡುಕುವುದಕ್ಕಾಗುವುದಿಲ್ಲ. ವಿಕ್ರಮವೇ ಪಣ ಅಂತಾದ ಮೇಲೆ ಹಸ್ತಿನಾವತಿ ಕಾಶಿ ರಾಜನಿಗೆ ಪ್ರತಾಪಸೇನನಿಗೆ ನೆನಪಾಗಲಿಕ್ಕಿಲ್ವ ಸ್ವಾಮಿ? ನೆನಪಾಗುವುದಲ್ಲ. ಅವನು ಸ್ಪಷ್ಟವಾಗಿ ಅವನ ಚರರಲ್ಲಿ ಹೇಳಿದ್ದನಂತೆ, ಕರೆಸು ಅರಸು ಕುವರರ ಭೀಷ್ಮ ಗರಿಯದ ಹಾಗೆ ಎಂಬುದಾಗಿ. ಈಗ ಅದು ಸ್ವತಂತ್ರ ರಾಜ್ಯ ಅಂತ ಆದರೆ ನೇರವಾಗಿ ಹೋಗಿ ತುಡುಕುವುದಕ್ಕೆ ನಮಗೆ ಅಧಿಕಾರವಿಲ್ಲ. ಯಾಕಂದರೆ ಅವರು ನಮ್ಮ ಸಾಮಂತರೂ ಅಲ್ಲ, ನಮಗೆ ಸಂಬಂಧಪಟ್ಟ ರಾಜ್ಯವೂ ಅಲ್ಲ. ಆದರೆ ಭೀಷ್ಮ ಗರಿಯದ ಹಾಗೆ ಅಂತ ಅವನು ಹೇಳ್ತಾನೆ ಅಂತಾದರೆ ಭೀಷ್ಮನಿಗೆ ಗೊತ್ತಾದರೆ ಈ ರೀತಿಯ ರಕ್ತಪಾತ ಆಗುವುದಕ್ಕೆ ಬಿಡುವುದಿಲ್ಲ ಅಂತ ಅರ್ಥ ಆಯಿತು ತಾನೆ. ಇನ್ನೂ ಒಂದು ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಆಗ್ತದೆ. ಚಕ್ರವರ್ತಿ ಪೀಠ ಹಸ್ತಿನಾಪುರ ಎನ್ನುವುದನ್ನು ಮನಗಂಡ ಆತ ಚಕ್ರವರ್ತಿಯನ್ನು ಸ್ಪರ್ಧೆಗೆ ಕರೆಯಬಾರದು ಎನ್ನುವ ದೃಷ್ಟಿಯಿಂದಲೂ ಹೇಳಿರ್ಬೋದಲ್ಲ. ಅಲ್ಲ, ಹಾಗೂ ಹೇಳಿರಬಹುದು. ಹಾಗೆ ಹೇಳುವುದೇ ಆಗಿದ್ದಿದ್ರೆ ಭೀಷ್ಮ ಗರಿಯದ ಹಾಗೆ ಅಂತ ಹೇಳ್ತಿರ್ಲಿಲ್ಲ. ಯಾಕಂದರೆ ಭೀಷ್ಮ ಚಕ್ರವರ್ತಿ ಅಲ್ಲ ಅಂತ ಅವನಿಗೂ ಗೊತ್ತಿತ್ತಲ್ಲ. ಹಸ್ತಿನಾವತಿಗೆ ಎನ್ನುವ ಅರ್ಥದಲ್ಲಿ ಹೇಳಿರಬಹುದು. ಹಾಗಾಗಿ ನಮಗೆ ಅಲ್ಲಿಗೆ ಪ್ರವೇಶಿಸುವುದಕ್ಕೆ ಪ್ರತಾಪಸೇನನೇ ಒಂದು ಅವಕಾಶ ಮಾಡಿಕೊಟ್ಟ ಹಾಗಾಯಿತು. ಅಲ್ಲಿಗೆ ಹೋದದ್ದು ಸತ್ಯ. ಹೋದಂತಹ ನಾನು, ಹೋದಂಥವನೇ ಹಸ್ತಿನೆಯ ಹೆಣ್ಣು ಮಕ್ಕಳಲ್ಲಿ ಹೇಳಿದವನು, ಏರಿರಿ ಎನ್ನಯ ರಥವನು ಎಂಬುದಾಗಿ. ಕಾರಣ ಇಷ್ಟೇ, ನಾನು ಹೋಗಿ ತಾಯಿ ಸತ್ಯವತಿಯವರ ಕಾಲಿಗೆ ಎರಗಿದಾಗ ಅಲ್ಲಿ ಹೋಗಿ ಪ್ರತಾಪಸೇನನ ಸೊಕ್ಕನ್ನು ಅಡಗಿಸಬೇಕು, ಅಪ್ಪಣೆ ಕೊಡಿ ಎಂದು ಕೇಳಿದಾಗ ಅವರು ಹೇಳಿದ್ದು ಇಷ್ಟೇ, ನೀನು ಹೋಗುವ ಕಾರ್ಯದೊಂದಿಗೆ ಅಲ್ಲಿಯ 3 ಹೆಣ್ಣು ಮಕ್ಕಳನ್ನು ತಂದು ನಿನ್ನ ತಮ್ಮನಿಗೆ ಮದುವೆ ಮಾಡಿಸು ಎಂಬುದಾಗಿ. ಅಲ್ಲಿಗೆ 2 ಹೊಣೆಗಾರಿಕೆಯನ್ನು ಹೊತ್ತು ನಾನು ಕಾಶಿ ರಾಜ್ಯಕ್ಕೆ ಹೋದವನು. ಹೋದ ತಕ್ಷಣದಲ್ಲಿ 3 ಜನ ಹೆಣ್ಣು ಮಕ್ಕಳಿಗೆ ರಥವನ್ನು ಏರಿ ಅಂತ ಹೇಳಿದ ಕ್ಷಣದಲ್ಲಿ 3 ಮಂದಿ ಹೆಣ್ಣು ಮಕ್ಕಳು ಹಿಂದೆ ಮುಂದೆ ಯೋಚಿಸದೆ ತಡ ಮಾಡದೆ ನಮ್ಮ ಹಸ್ತಿನೆಯ ರಥವನ್ನು ಏರಿಬಿಟ್ಟರು. ಆ ಕ್ಷಣದಲ್ಲಿ ವಿಕ್ರಮವೇ ಪಣ ಎಂದಿದ್ದ ಆ ಸ್ವಯಂವರ ಮಂಟಪದಲ್ಲಿ ಆ ಹೆಣ್ಣು ಮಕ್ಕಳನ್ನು ಯುದ್ಧವೇ ಇಲ್ಲದೆ ಆ ಕ್ಷಣದಲ್ಲಿ ನಾನು ಕರೆದುಕೊಂಡು ಹಸ್ತಿನೆಗೆ ಬಂದಿದ್ದರೂ ಕೂಡ ಭೀಷ್ಮನನ್ನು ತಡೆಯುವಂತಹ 8ನೆಯ ಭಂಟ ಎನ್ನುವವರು ಅಲ್ಲಿ ಯಾರೂ ಇರುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಕೇಳುವವ ಯಾರೂ ಇರುವುದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ?
ನಾಳೆಯ ದಿನ ಬೇರೆಯವರು ಕಂಡವರು ಬಾಯಿಗೆ ಬಂದಂತೆ ಮಾತನಾಡಬಾರದು. ಭೀಷ್ಮನ ಬಗ್ಗೆ ಕಳಂಕವನ್ನು ಮಾತನಾಡಬಾರದು. ಹಸ್ತಿನಾವತಿಯ ಬಗ್ಗೆ ಕಳಂಕ ಹೊತ್ತು ಮಾತನಾಡಬಾರದು. ಆ ಕಾರಣಕ್ಕಾಗಿ ವಿಕ್ರಮವೇ ಪಣ ಎನ್ನುವಂತಿದ್ದಂತಹ ಆ ಸ್ವಯಂವರದಲ್ಲಿ ಮತ್ತೆ ಘಂಟಾಘೋಷವಾಗಿ ಸಾರಿದೆ. ಹೆಣ್ಣು ಮಕ್ಕಳನ್ನು ವರಿಸುವ ಅಪೇಕ್ಷೆ ಇರುವವರು ಭೀಷ್ಮನನ್ನು ಕೆಡ ಹಾಕಿ ಮುಂದೆ ಅವರನ್ನು ಕರೆದುಕೊಂಡು ಹೋಗಿ ಎಂಬುದಾಗಿ. ಯಾರೂ ಮುಂದೆ ಬರಲಿಲ್ಲ. ಆದರೆ ಒಬ್ಬ ಬಂದ ಸಾಲ್ವ. ಬರಬರುತ್ತಾ ಪರಾಕ್ರಮದ ಬಗ್ಗೆಯೇ ವಿಶ್ಲೇಷಿಸುತ್ತಾ ಭೀಷ್ಮನ ಪರಾಕ್ರಮದ ಬಗ್ಗೆಯೂ ಮಾತನಾಡಿದ. ದುರಪರಾಕ್ರಮವೆಲ್ಲ ಭೀಷ್ಮನಲ್ಲಿ ಮಾರಿಹುದೇ ಎಂಬುದಾಗಿ ಕೇಳಿದ. ತುಂಬಿದ ಸಭೆಯಲ್ಲಿ ಅವನು ಆ ರೀತಿಯಾಗಿ ಕೇಳ್ತಾನೆ ಅಂತಾದರೆ ದುರಪರಾಕ್ರಮವೆಲ್ಲ ಭೀಷ್ಮನಿಗಲ್ಲದೆ ಇನ್ಯಾರಿಗೆ ಮಾರುವುದು ಎಂಬುದಾಗಿ ಕೇಳದೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ? ಕೇಳಿದವನೇ ನಾನು. ಕೇವಲ ಕೇಳಿದ್ದಷ್ಟೇ ಅಲ್ಲದೆ ಆ ಸಾಲ್ವನಿಗೆ 4 ಹೊಡೆದದ್ದು ಸತ್ಯ. ಅವ ಕೇಳಿದ ರೀತಿ ನೋಡಿದಾಗ ಅವ ವಿಕ್ರಮವನ್ನೇ ಮುಂದಿಟ್ಟುಕೊಂಡು ಬಂದ ಎಂಬ ಹಾಗೆ ಇತ್ತು. ಹಾಗಾಗಿ ಅವನನ್ನು ಹಾಗೇ ಗ್ರಹಿಸಿದೆ ಬಿಟ್ಟರೆ ಬೇರೆ ಅವರ ಅಂಬೆ ಮತ್ತು ಆ ಸಾಲ್ವನ ನಡುವೆ ನಡೆದಂತಹ ಯಾವ ವಿಚಾರವು ಪ್ರಕರಣವು ನನ್ನ ಗೋಷ್ಠಿಗೆ ಬರಲಿಲ್ಲ. ಆ ಹೊತ್ತಲ್ಲಿ ಅರ್ಥೈಸಿಕೊಳ್ಳುವ ಅವಕಾಶವೂ ಇರಲಿಲ್ಲ. ಆ ನಂತರದಲ್ಲಿ ನನಗೆ ತಿಳಿದದ್ದು ಅಂಬೆಯ ಈ ಪ್ರಕರಣ. ಸ್ವಯಂವರ ಮಂಟಪದಿಂದ ನೇರವಾಗಿ ನಾನು ಕ್ಷತ್ರಿಯೋಚಿತವಾಗಿ ಹಸ್ತಿನಾವತಿಗೆ ಕರೆದುಕೊಂಡು ಬಂದವನು. ಆ 3 ಜನ ಹೆಣ್ಣು ಮಕ್ಕಳಲ್ಲೂ ಕೂಡ ಆ ಕ್ಷಣಕ್ಕೆ ಹೋಗಿ ವಿಚಿತ್ರ ವೀರ್ಯನ ಪಕ್ಕದಲ್ಲಿ ಹಸಮಣೆಯಲ್ಲಿ ಕುಳಿತುಕೊಂಡು ತಾಳಿಯನ್ನು ಕಟ್ಟಿಸಿಕೊಳ್ಳಿ ಅಂತ ಹೇಳಿದರೆ ಒಲ್ಲೆ ಎನ್ನುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆಂದರೆ ಹೇಳುತ್ತಿರುವುದು ಭೀಷ್ಮ. ಆದರೆ ನಾನು ಹಾಗೆ ಮಾಡಲಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸ್ತ್ರೀಯರಿಗಿರುವಂತಹ ಸ್ಥಾನಮಾನವೇ ಹಾಗೆ. ನಾವೆಂದೂ ಕೂಡ ಅವರನ್ನು ಕಡೆಗಣಿಸಿದವರಲ್ಲ. ಆ ದೃಷ್ಟಿಯಲ್ಲಿ 3 ಹೆಣ್ಣು ಮಕ್ಕಳನ್ನು ಕರೆದು ವಿಚಾರಿಸಿದೆ. ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ನಿಮ್ಮನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ, ನಿಮ್ಮ ಒಪ್ಪಿಗೆ ಉಂಟೆ ಎಂಬುದಾಗಿ. ಕನ್ಯೆಯರು ಉಭಯರು ಒಪ್ಪಿದರು. ಆದರೆ ಅಂಬೆ ಒಪ್ಪಲಿಲ್ಲ. ಅಂದರೆ ಅವಳದ್ದೊಂದು ಮುಂದಿನ ವಿಚಾರ ಇತ್ತು. ಸಾಲ್ವದಲ್ಲಿ ತಾನು ಅನುರಕ್ತೆ. ಈ ಹಿಂದೆ ನಡೆದಂತಹ ಕಾಶಿಯ ಉಪವನದಲ್ಲಿ ನಡೆದಂತಹ ಅವರಿಬ್ಬರ ನಡುವಣ ಭಾಷಾ ವಿಚಾರಗಳನ್ನು ತಿಳಿಸಿದಳು. ಆದರೆ ಏನು ಮಾಡುವುದು, ಕಾಲ ಮೀರಿ ಹೋಗಿತ್ತು. ಭೀಷ್ಮನಿಗೆ ಅರಿವಿಲ್ಲದೆ 3 ಹೆಣ್ಣು ಮಕ್ಕಳನ್ನು ಕಾಶಿಯಿಂದ ಹಸ್ತಿನಿಗೆ ಕರೆದುಕೊಂಡು ಬಂದವ ನಾನು. ಅಷ್ಟಾದ ಮೇಲೆ ಮುಂದೇನು ಮಾಡುವುದು ಎಂಬುದು ಭೀಷ್ಮನಿಗೆ ಅರಿಯದೇ ಇಲ್ಲ. ಆದರೆ ಇದರೊಳಗೆ ಸಿಲುಕಿ ಹಾಕಿಕೊಂಡಂತಹ ಅಂಬೆಯ ಬಾಯಿಯಿಂದಲೇ ಉತ್ತರ ಇದಕ್ಕೆ ಈ ಪರಿಹಾರ ಹೊರಬರಬೇಕು ಎನ್ನುವ ಕಾರಣಕ್ಕಾಗಿ. ಯಾಕೆಂದರೆ ಯಾವ ಪರಿಹಾರವನ್ನು ಕೊಟ್ಟರೂ ನಾಳೆ ಭೀಷ್ಮ ಅದಕ್ಕೆ ಗುರಿಯಾಗ್ತಾನೆ. ಭೀಷ್ಮ ಹೀಗೆ ಮಾಡ್ದ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾನೇನನ್ನು ಸೂಚಿಸದೆ ಅವಳಲ್ಲಿಯೇ ಮುಂದೇನು ಎಂಬುದಾಗಿ ಪ್ರಶ್ನಿಸಿದವ ನಾನು. ಯಾಕೆಂದರೆ ಮುಂದೇನು ಅಂತ ಕೇಳಿದರೆ ಉತ್ತರ ಅವಳ ಬಾಯಿಂದ ಬರ್ತದೆ ಎನ್ನುವ ಕಾರಣಕ್ಕಾಗಿ. ಬಂತಲ್ಲ, ತಾನು ಸೌಭಾವನಿಗೆ ಹೋಗ್ತೇನೆ, ಅಲ್ಲಿ ಸಾಲ್ವ ತನ್ನನ್ನು ಕಾಯ್ತಾ ಇರ್ತಾನೆ, ತನ್ನನ್ನು ಕಳುಹಿಸಿಕೊಡು ಅಂತ ಹೇಳಿದ್ಲು. ಸರಿ, ಅವಳ ಬಾಯಿಂದಲೇ ಪರಿಹಾರ, ಅದಕ್ಕೆ ಪರಿಹಾರ ಅವಳನ್ನು ಕಳುಹಿಸಿಕೊಡುವುದು, ಸೌಭಾವನಿಗೆ ಕಳುಹಿಸಿಕೊಡುವುದು ಅಂತ ಆದಮೇಲೆ ನನ್ನ ಹೊಣೆಗಾರಿಕೆ ಇಲ್ವಲ್ಲ. ಅವಳನ್ನು ಕಳುಹಿಸುವ ವ್ಯವಸ್ಥೆ ಮಾಡಿದೆ. ಹಸ್ತಿನಾವತಿಯಲ್ಲಿ ಇರುವಂತಹ ಯಾವ ತರುಣರನ್ನೂ ಕೂಡ ಅವಳೊಂದಿಗೆ ನಾನು ಕಳುಹಿಸಬಹುದಾಗಿತ್ತು. ಅಂಬೆಯ ಬಗ್ಗೆ ನಮಗೆ ಭರವಸೆ ಇಲ್ಲ, ಹಾಗಾಗಿ ಕಳುಹಿಸಲಿಲ್ಲ. ಇನ್ನು ಹಸ್ತಿನಾವತಿಯ ರಾಜ ಮರ್ಯಾದೆಯಲ್ಲಿ ಆಕೆಯನ್ನು ಕಳುಹಿಸೋಣ ಅಂತ ಆದರೆ ಯಕ್ಕಶ್ಚಿತ್ ಒಬ್ಬ ಅರೆರಾಕ್ಷಸ, ಅರೆಕ್ಷತ್ರಿಯ ಎಣಿಸಿಕೊಂಡಂತಹ ಸಾಲ್ವನನ್ನು ಪ್ರೀತಿಸಿದವಳು ಈ ಎಲ್ಲ ರಾಜ ಮರ್ಯಾದೆಗೆ ಅರ್ಹಳೆ ಎನ್ನುವಂತಹ ಪ್ರಶ್ನೆ ಮೂಡ್ತದೆ ಗುರುಗಳೇ. ಹಾಗಾಗಿ ರಾಜ ಮರ್ಯಾದೆಯಲ್ಲಿ ಕಳುಹಿಸಲಿಲ್ಲ.
ಯಾರನ್ನೋ ಕೊಟ್ಟು ಕಳುಹಿಸಲಿಲ್ಲ, ವಿಪ್ರರೋರ್ವರನ್ನು ಕೊಟ್ಟು ಸೌಭಾವನಿಗೆ ಬಿಟ್ಟು ಬನ್ನಿ ಎಂಬುದಾಗಿ ಆದೇಶವನ್ನು ಕೊಟ್ಟೆ. ಅಲ್ಲಿಗೆ ಹೋದಳಂತೆ. ಅಲ್ಲಿ ಸಾಲ್ವ ಅವಳನ್ನು ಭೀಷ್ಮನೊಂದಿಗೆ ಇದ್ದು ಬಂದವಳು ಎನ್ನುವ ಕಾರಣಕ್ಕಾಗಿ ತಿರಸ್ಕರಿಸಿದನಂತೆ. ಗತ್ಯಂತರವಿಲ್ಲದೆ ಅವಳು ಅಲ್ಲಿಂದ ಅವನು ತಿರಸ್ಕರಿಸಿದ ಎನ್ನುವ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಬಂದು ಅಂಬೆ ನನ್ನನ್ನು ತಪ್ಪಿತಸ್ಥ ಎಂದು ಹೇಳುವಷ್ಟು ಒಬ್ಬ ಅಂಬೆ, ಒಬ್ಬ ಸಾಮಾನ್ಯ ಹೆಣ್ಣುವಳು ಬಂದು ಭೀಷ್ಮನ ಅಂತಃಸತ್ವಕ್ಕೆ ಪ್ರಶ್ನಿಸ್ತಾಳೆ ಅಂತಾದರೆ ಅವಳ ಸೊಕ್ಕೆಷ್ಟಾಗಿರಬಹುದು, ಅವಳ ಹಠಮಾರಿತನ ಎಷ್ಟಾಗಿರಬಹುದು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಗುರುಗಳೇ. ತನ್ನ ಈ ಪರಿಸ್ಥಿತಿಗೆ ಕಾರಣ ನೀನು, ಹಾಗಾಗಿ ನೀನೇ ನನ್ನನ್ನು ವರಿಸಬೇಕು ಎಂದು ಆಗ್ರಹಿಸುವುದಕ್ಕೆ ಮುಂದಾದಳು. ತಂದೆಗೋಸ್ಕರ ಬ್ರಹ್ಮಚರ್ಯವನ್ನು ವಹಿಸಿಕೊಂಡಂತಹ ನಾನು ಆ ವ್ರತದ ಆಚರಣೆ ಎನ್ನುವಂಥದ್ದು ಎಂದಿಗಾದರೂ ಸತ್ಯವೇ, ಅದನ್ನು ಬಿಡುವಂತಹ ಪ್ರಮೇಯವೇ ಇಲ್ಲ. ಆ ಕಾರಣದಿಂದ ಆಗುವುದಿಲ್ಲ ಎಂದೆ ಮತ್ತು ಜೋರಾದಳು. ತನ್ನ ಗತಿಯೇನು ಎಂದು ಕೇಳಿದಳು. ನಿನ್ನ ಗತಿ ನಾನೆಂದು ತೀರ್ಮಾನಿಸಿದವ ಅಲ್ಲ, ನಿನ್ನ ದಾರಿಯನ್ನು ನೀನು ಎಂದು ಹುಡುಕಿಕೊಂಡು ಸಾಲ್ವನ ಬಳಿಗೆ ಹೊರಟೆಯೋ ಅಂದೇ ನಿನ್ನ ಹೊಣೆಗಾರಿಕೆ ಮುಗಿದು ಹೋಯಿತು ಎನ್ನುವುದಾಗಿ ಹೇಳಿ ಅವಳನ್ನು ಹೊರಗಟ್ಟಿದೆ. ಆಮೇಲೆ ಒಬ್ಬ ಕಾಡ ಕಿರಾತನನ್ನು ಕಿರಾತನನ್ನು ಏನು ಪುಸಲಾಯಿಸಿ ಆತನನ್ನು ನನ್ನ ವಿರುದ್ಧವಾಗಿ ಕಟ್ಟಿ ಇವಳ ಭಿನ್ನಾಣದ ಮಾತಿಗೆ ಮರುಳಾದಂತಹ ಅವ ಒಬ್ಬ ಹುಚ್ಚ ಇಲ್ಲಿ ಬಂದು ನನ್ನನ್ನು ಪ್ರಶ್ನಿಸ್ತಾನೆ. ಇಷ್ಟೆಲ್ಲ ನಡೆದಿರುವಾಗ ಗುರುಗಳೇ, ನನಗೊಂದು ಆಶ್ಚರ್ಯ ಉಂಟು. ಇಷ್ಟು ಕೀಳು ಮಟ್ಟಕ್ಕಿಳಿದಂತಹ ಅಂಬೆ, ಯಾರಿಗೂ ಸೋಲದಂತಹ ಭಾರ್ಗವರಾಮರು, ಯಕ್ಕಶ್ಚಿತ್ ಒಬ್ಬ ಅಂಬೆ ಬಂದು ತನ್ನ ಪರಿಸ್ಥಿತಿ ಹೀಗಿದೆ, ಭೀಷ್ಮನಿಂದ ಈ ರೀತಿ ಆಯಿತು ಎಂದು ಹೇಳಿದಾಗ ಭೀಷ್ಮ ಎಂದಿದ್ದರೂ ಕೂಡ ಪ್ರತಿಜ್ಞೆಗೈದು ಭೀಷ್ಮನಾಗಿಯೇ ಉಳಿತಾನೆ ಎನ್ನುವಂತಹ ಸತ್ಯ ನಿಮಗೆ ತಿಳಿದಿದ್ದರೂ ಕೂಡ, ಅಂದರೆ ಒಂದು ಧರ್ಮ ಆಚರಣೆ ಅಂತ ಆದರೆ ಆ ಧರ್ಮಕ್ಕೆಷ್ಟು ನಾವು ಕಟ್ಟು ಬೀಳ್ತೇವೆ ಎನ್ನುವುದನ್ನು ನಾನು ನಿಮ್ಮಿಂದ ಕಲಿತುಕೊಂಡವ. ಕಲಿಸಿದ ನೀವೇ ನನ್ನನ್ನು ಅನುಮಾನಿಸಿದ ಹಾಗಾಯಿತಲ್ಲ ಗುರುಗಳೇ. ಯಾಕೆಂದರೆ ಅವಳ ಮಾತನ್ನು ಕೇಳಿ ಅವಳಿಗೆ ನ್ಯಾಯ ಕೊಡಿಸುತ್ತೇನೆ ಎನ್ನುವ ಭರವಸೆಯನ್ನು ಕೊಟ್ಟು ಇಲ್ಲಿಯವರೆಗಾಗಿ ಬಂದು ನೀನು ನನಗೆ ಆ ಅಂಬೆಯನ್ನು ಕಟ್ಟುವುದಕ್ಕೆ ಹೊರಟಿದ್ದೀರಲ್ಲ ಗುರುಗಳೇ, ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಕೇಳಿ ಕಾರಣ ಉಂಟು. ಏನು? ಅಂಬಾ ಪ್ರಕರಣವನ್ನು ಸವಿಸ್ತಾರವಾಗಿ ನೀನು ವಿವರಿಸ್ತಾ ಹೋದಿ. ಇಲ್ಲಿ ಕೆಲವು ತಪ್ಪುಗಳು ಆಗಿದೆ. ತಪ್ಪುಗಳು? ಹೌದು. ಏನು? ತಮ್ಮನಿಗಾದರೂ ಪರನಾರಿಯರ ನೀನು, ತಮ್ಮನಿಗಾದರೂ ಪರನಾರಿಯರ ನೀನು, ಹೆಮ್ಮೆಯೋಳ್ಕರ ಬಿಡಿದೋ ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸವಳ, ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸವಳ. ವಿಕ್ರಮವೇ ಪ್ರಣವಾಗಿರತಕ್ಕಂತಹ ಒಂದು ಸ್ವಯಂವರ ಮಂಟಪಕ್ಕೆ ವಿವಾಹ ಮಾಡಿಕೊಳ್ಳಬೇಕಾದವನು ಹೋಗಬೇಕೇ ವಿನಃ ಯಾರೂ ಅಲ್ಲಲ್ಲ. ಹಾಗಂತ ನೀನು ಹೇಳ್ಬೋದು. ಭೀಷ್ಮನನ್ನುಳಿದು ಎಂದು ಹೇಳಿದಾಗ ಆ ನಿರ್ಬಂಧಗಳು ಯಾವುದೂ ನಿನಗೆ ತಾಗುವುದಿಲ್ಲ. ಆದ್ದರಿಂದ ನೀನು ಹೋಗಿದ್ದು ಸರಿಯದ್ದು ಒಪ್ಪಿಕೊಳ್ಳೋಣ. ಅದರ ಜೊತೆಗೆ ಇನ್ನೊಂದು ಇಟ್ಟುಕೊಂಡ್ಯಾ, ವಿಕ್ರಮಪಣ ಎನ್ನತಕ್ಕಂತಹ ಒಂದು ವಿವಾಹ ಸ್ವಯಂವರ ಮಂಟಪದಲ್ಲಿ ಸಾಮಂತರಾಜರೆಲ್ಲ ಹೋರಾಟ ಮಾಡಿ ಏನೋ ಒಂದು ಕ್ಷೋಭೆ ಉಂಟಾಗ್ತದೆ, ಅದನ್ನು ತಡಿಬೇಕು. ಅದರ ಜೊತೆಗೆ ತಮ್ಮನಿಗೂ ಮದುವೆ ಆಗಬೇಕು.
ಏಕಾಕ್ರಿಯಾದ್ಯರ್ಥಕರೀ ಬಭೂವ ಆಮ್ರಾಶ್ಚ ಸಿಕ್ತ ಪಿತರಶ್ಚ ತೃಪ್ತ ಎನ್ನುವಂಥ ನೀತಿಯಂತೆ ಮಾವಿನ ಮರದಡಿಯಲ್ಲಿ ತರ್ಪಣ ಬಿಟ್ಟರೆ ಮಾವಿನ ಮರಕ್ಕೂ ನೀರಾಯಿತು, ಪಿತೃಗಳಿಗೂ ತೃಪ್ತಿ ಆಯಿತು ಅನ್ನೋ ರೀತಿಯಲ್ಲಿ ಈ ಕ್ಷತ್ರಿಯ ಪಂಥವನ್ನು ವಿರೋಧಿಸಬೇಕು, ಜೊತೆಗೆ ತಮ್ಮನಿಗೂ ಮದುವೆ ಆಗಬೇಕು ಎನ್ನುವ ಎರಡೆರಡು ಕ್ರಿಯೆಗಳನ್ನು ಒಟ್ಟಿಗೆ ಮಾಡಿಕೊಂಡು ಎರಡು ಹೊಣೆಗಾರಿಕೆಯನ್ನು ಹೆಗಲ ಮೇಲೆ ಹೊತ್ತು ಹೊರಕೊಂಡು ಬಂದಿ. ಕ್ಷತ್ರಿಯನಾದವನು ಹಾಗೆ ಕರೆದುಕೊಂಡು ಬರಬಹುದಾಗುತ್ತದೆ. ಯಾಕಂದರೆ ವಿವಾಹದಲ್ಲಿ 10 ವಿಧಾನಗಳುಂಟು. ಅದನ್ನು ರಾಕ್ಷಸೀ ವಿವಾಹ ಅಂತ ಹೇಳಿದ್ದಾರೆ. ರಾಕ್ಷಸೀ ವಿವಾಹ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಲಾತ್ಕಾರವಾಗಿ ಕರೆದುಕೊಂಡು ಬಂದು ಮದುವೆ ಮಾಡತಕ್ಕಂಥದ್ದು ಒಂದು ಕ್ರಮವೇ ಶಾಸ್ತ್ರದಲ್ಲಿ ಉಂಟು. ಅದು ಆ ರಾಕ್ಷಸೀ ಕ್ರಮದಲ್ಲಿ ಕರೆದುಕೊಂಡು ಬಂದ ಮೇಲೆ ಪ್ರಶ್ನೆ ಕೇಳಿದ್ಯಾ? ಯಾಕೆ ಬೇಕಿತ್ತು? ನಮಗೆ ಉತ್ತರ ಗೊತ್ತಿಲ್ಲದೆ ಕೇಳ್ತಕ್ಕಂಥ ಪ್ರಶ್ನೆಗಳು ಕೆಲವು, ಉತ್ತರ ಗೊತ್ತಿದ್ದು ಸರಿಯೋ ಅಂತ ತಿಳಿದುಕೊಳ್ಳಿ ಕೇಳ್ತಕ್ಕಂಥದ್ದು. ಈ ಪ್ರಶ್ನೆಗೆ ಎರಡೇ ಉತ್ತರ ಇರುವುದಲ್ವ? ಒಂದು ಮಾಡಿಕೊಳ್ತೇನೆ, ಇಲ್ಲ ಇಲ್ಲ ಅಂದರೆ ಮುಂದೇನು ಎನ್ನುವ ಪ್ರಶ್ನೆ ಸಹಜವಾಗಿ ನನಗೆ ಉದ್ಭವಿಸಿದ್ದರೆ ಕರೆದುಕೊಂಡು ಬರುವಾಗಲೇ ಕೇಳಬೇಕಿತ್ತು. ಇಲ್ಲಿ ಕರೆದುಕೊಂಡು ಬಂದ ಮೇಲೆ ಮದುವೆ ಆಗ್ತೀರಾ ಅಂತ ಕೇಳಿದರೆ ಆಗುವುದಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಲ್ವಾ? ತಮ್ಮನಿಗಾಗಿ ಕರೆದುಕೊಂಡು ಬಂದ ಮೇಲೆ ಮದುವೆ ಮಾಡಿಸಬೇಕಿತ್ತು ನೀನು. ಇಲ್ಲ ಸಾಲೂನಲ್ಲಿ ಕಳಿಸಿದ್ಯಾ, ಪುನಃ ಬಂದು ಸಂತರಿಸೋಣಂತ ಕೇಳಿದಾಗ ಆಗುವುದಿಲ್ಲ ಅಂತ ಹೇಳಿದೆ ಅಲ್ವಾ? ಹೌದು. ಈ ಕುಮಾರಿಯರ ಕೈ ಹಿಡಿದು ನಡೆಸಬೇಕು ಅಂತ ಹೇಳಿದಾಗ ಅಂದರೆ ನೇರವಾಗಿ ಅವರನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟು ಅದೊಂದು ಆಗ್ರಹವಾಗಬಾರದು. ಯಾಕೆಂದ್ರೆ ಅವರಿಗೆ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದರೆ, ನೀನು ಎಲ್ಲರನ್ನೂ ಗೆದ್ದು ಕರೆದುಕೊಂಡು ಬಂದ ಮೇಲೆ ಅವಳ ಮನಸ್ಸಿನ ಒಳಗೆ ಯಾವುದೇ ಭಾವನೆಗಳಿದ್ದರೂ ತಂದೆಯ ಒಂದು ಕ್ರಮದಂತೆ ವಿಕ್ರಮವೇ ಪಣವಾದದ್ರಿಂದ ತಂದೆಯ ಮಾತಿನಂತೆ ಮದುವೆಗೆ ಒಪ್ಪಿಕೊಳ್ಳಬೇಕಾದ ಒಂದು ಕರ್ತವ್ಯ ಜವಾಬ್ದಾರಿ ಅಂಬೆಗಿರುತ್ತದೆ. ಯಾರು ಎಲ್ಲರನ್ನೂ ಯುದ್ಧದಲ್ಲಿ ಗೆದ್ದಿದ್ದಾನೋ ಅವನನ್ನೇ ವರಿಸಬೇಕು ಎನ್ನುವುದು ತಂದೆಯ ಆಶಯ. ಆ ದೃಷ್ಟಿಯಲ್ಲಿ ಬಂದಿರಬಹುದು ಅವಳು. ಇಲ್ಲಿ ಬಂದಾಗ ಬದಲಾವಣೆ ಮಾಡ್ತೀಯಂತ ಹೇಗೆ ಗೊತ್ತುಂಟವಳಿಗೆ? ಪ್ರತಾಪಸೇನ ಸ್ಪಷ್ಟವಾಗಿ ಹೇಳಿದ್ದಾನೆ, ಕನ್ಯೆಯರ ಕೈ ಪಿಡಿದು ಎನ್ನ ಕುಲಕೋಟಿಗಳ. ಹೌದು, ಕೈ ಬಿಡಿದು ಅಂದ್ರೇನು? ಕೈ ಪಿಡಿದು ಅವನು ಆಮೇಲೆ ಹೇಳಿದ್ದಾನೆ, ಇನ್ನು ನಿಮ್ಮ ಹೊಣೆಗಾರಿಕೆ, ನಿಮಗೆ ಬೇಕಾದಾಗ ನಡೆಸ್ಕೊಳ್ಳಿ ಅಂತ ಹೇಳಿದ್ದಾನೆ. ಪ್ರತಾಪಸೇನನ ಉದ್ಘೋಷವೇ ಆಗಿತ್ತು, ನಿಮಗೆ ಬೇಕಾದಾಗೆ ನಡೆಸ್ಕೊಳ್ಳಿ ಅಂತಲೇ ಹೇಳಿದ್ದಾನೆ. ಬೇಕಾದಾಗೆ ನಡೆಸಿಕೊಳ್ಳಬಹುದಾದರೆ ಅವರನ್ನು ಕೇಳಬೇಕಾದ ಅವಶ್ಯಕತೆ ಏನು? ಆದರೆ ಹೇಗೋ ನಡೆಸ್ಕೊಳ್ಳಿಕ್ಕೆ ಭೀಷ್ಮನಿಗಾಗುವುದಿಲ್ಲವಲ್ಲ. ಒಂದು ಹೆಣ್ಣಿನ ಕಣ್ಣೀರು ಬೀಳಬಾರದು ಎನ್ನುವ ದೃಷ್ಟಿಯಿಂದ, ಅಥವಾ ಹೆಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ, ಹೆಣ್ಣಿನ ಬಗ್ಗೆ ಅಪಾರ ಗೌರವವಿದ್ದಂತಹ ನೀನು ಸತ್ಯವತಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಿ. ಅಷ್ಟು ಗೊತ್ತಿದ್ದ ನೀನು ಸಾಲ್ವನಾದರೂ ಹೇಳಿಯಾನು, ಇನ್ನೊಬ್ಬರ ಜೊತೆಗೆ ಹೋದಂಥ ಹೆಣ್ಣು ಅಂತ ಹೇಳಿಯಾನು ಅಲ್ವಾ? ಆ ಅಪವಾದ ಅವಳಿಗೆ ಬರುವಲ್ಲಿ ಕಾರಣವಾಯಿತು. ನಿನ್ನ ಒಬ್ಬ ಕಾಡ ಕಿರಾತ ಬಂದು ನಿನ್ನ ಪ್ರಶ್ನೆ ಮಾಡುವ ಪರಿಸ್ಥಿತಿ ಉಂಟಾಯಿತು ಅಂತ ಆದರೆ ಅಪವಾದ ಎಷ್ಟು ದೊಡ್ಡದು ನೋಡು. ಆದ್ದರಿಂದ ನೀನು ಇನ್ನೂ ಆ ಹೆಣ್ಣಿಗೆ ಏನು ಗತಿ ಅಂತ ಬೇಕಲ್ಲ. ಆದ್ದರಿಂದ ನೀನೇ ಅವಳನ್ನು ಮದುವೆ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ತಂದೆಗೋ ಸುಗ ಬ್ರಹ್ಮಚಾರ್ಯದೋಳಿ ನಾನು, ತಂದೆಗೋ ಸುಗ ಬ್ರಹ್ಮಚಾರ್ಯದೋಳಿಯೇ ನಾನು, ಎಂದಿಗಾದರೂ ದುರ್ಮಾರ್ಗದಲ್ಲಿ, ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತವ ಕಾರ್ಯಗೈವೇನೆ ಗುರುರಾಯ, ಸಂದೇಹವೇನು ಮತ್ಪಿತನು, ನಿಂದಿತವ ಕಾರ್ಯಗೈವೇನೆ ಗುರುರಾಯ, ಸಂದೇಹವೇಕೆ ಮತ್ಪಿತನು. ಗುರುವರ್ಯ, ದೇವವ್ರತ, ಇಷ್ಟೆಲ್ಲ ಘಟಿಸಿ ಹೋಗಿದೆ ಅಂತ ಆದ್ರೆ ಮದುವೆ ಆಗುವುದಕ್ಕೆ ನಾನು ಜನ ಅಂತ ನೀವು ಹೇಳ್ತಾ ಇದ್ದೀರಿ. ನೀನೇ ಮಾಡಿಕೊಳ್ಬೇಕು. ಹಳೆತಲ್ಲ ಮರೆತು ಹೋಯ್ತಾ ಹೇಗೆ? ಹಳೆತಲ್ಲ ಮರೆತು ಹೋಯ್ತಾ ಹೇಗೆ? ಯಾಕೆಂದ್ರೆ ನಾವು ನಂಬಿದ ಧರ್ಮ ಎನ್ನುವಂಥದ್ದು ಆಡಿದ ಮಾತನ್ನಾಡುವುದು ಒಂದೇ ಬಾರಿ. ಮಾತನ್ನೊಂದು ಆಡಿದ ಮೇಲೆ ಆಡಿದಂತೆ ನಡೆಯಬೇಕು, ನುಡಿದಂತೆ ನಡೆಯುವುದು, ನಡೆಯುವಂತೆ ನುಡಿಯುವುದು. ಇದು ನಾನು ನನ್ನ ಗುರುಗಳಿಂದ ಕಲ್ತಿದ್ದೇನೆ. ಗುರುಗಳಿಗೆ ಮರ್ತು ಹೋಗ್ತಾ ಉಂಟಾ ಅಂತ ಅನುಮಾನ ನನಗೆ, ಒಂದು ಜಿಜ್ಞಾಸೆ, ಅನುಮಾನ ಅಲ್ಲ.
ಅಲ್ಲ ಮತ್ತಿನ್ನೇನಲ್ಲ, ತಮ್ಮನನ್ನು ಮದುವೆ ಆಗುವುದಿಲ್ಲ ಅಂತ ಅಂಬೆ ತಿರಸ್ಕರಿಸಿ ಸಾಲುನಲ್ಲಿಯೂ ಹೋದರೆ ಅವನಿಂದಲೂ ತಿರಸ್ಕೃತಳಾಗಿ ಮತ್ತೆ ಇಲ್ಲಿಗೆ ಹಸ್ತಿನಿಗೆ ಬಂದು ಭೀಷ್ಮನಲ್ಲಿ ಬಂದು ಮದುವೆ ಆಗುವಂತ ಹೇಳಿದರೆ ಇಷ್ಟಕ್ಕೆಲ್ಲ ಕಾರಣ ಭೀಷ್ಮ ನೀನು ಮದುವೆ ಆಗುವಂತ ನೀವು ಅಷ್ಟು ಸುಲಭದಲ್ಲಿ ಹೇಳ್ತೀರಿ ಅಂತ ಆದರೆ ನೀವೇ ಹೇಳಿದಿರಿ ಸತ್ಯವತಿ ದೇವಿಯವರಿಗಾಗಿ ಅಂದರೆ ನನ್ನ ತಾಯಿಯವರಿಗಾಗಿ ಅಥವಾ ಶಂತನು ಚಕ್ರವರ್ತಿಗಳಿಗಾಗಿ ನಾನು ಮಾಡಿದ ತ್ಯಾಗ ಈಗ ಮದುವೆ ಆದೆ ಅಂತಾದರೆ ಆ ತ್ಯಾಗಗಳಿಗೆ ಆ ಭಾಷೆಗೆ ಅರ್ಥ ಉಂಟೆ. ಯಾಕೆಂದರೆ ಅಂದು ನಾನು ಮಾಡಿದ ಪ್ರತಿಜ್ಞೆ ಎನ್ನುವಂಥದ್ದು ಭೀಷಣವಾಗಿತ್ತು ಎನ್ನುವ ಕಾರಣಕ್ಕಾಗಿ ದೇವಾನುದೇವತೆಗಳು ಹೂಮಳೆಗೈದು ಭೀಷ್ಮ 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 ಎಂಬುದಾಗಿ ನನ್ನನ್ನು ಕರೆದಂತಹ ವಿಚಾರ ನಿಮ್ಮ ಸನ್ನಿಧಾನದವರೆಗೆ ಬಂದಿರಬೇಕಷ್ಟೇ. ಘೋರ ಪ್ರತಿಜ್ಞೆ ಅಂತ ಅರ್ಥ. ಹಾಂ, ಅಷ್ಟಾದ ಮೇಲೆ ಅದು ಬದುಕಿಗಾಗಿ ಬದುಕಿನಿದ್ದಕ್ಕೂ ಒಂದು ಪ್ರತಿಜ್ಞೆ. ಅದು ಯಾವ ಕಾಲಕ್ಕೂ ಅದನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಿರುವಂತಹ ನಾನು ಎಲ್ಲಿಯವರೆಗೆ ಭೀಷ್ಮನ ಕಾಯ ಇರುತ್ತದೋ ಅಲ್ಲಿಯವರೆಗೂ ನಡೆಸುವುದೇ. ಹಾಗಾಗಿ ಅವಳನ್ನು ಮದುವೆ ಆಗುವುದಕ್ಕಾಗುವುದಿಲ್ಲ ಗುರುಗಳೇ, ಆಗುವುದಿಲ್ಲ. ಆಗೋದಿಲ್ವಾ? ತಂದೆಗೋಸ್ಕರ ಅಲ್ವಾ? ತಂದೆಗೆ ಹೇಗೆ ನೀನು ತಂದೆಗೋಸ್ಕರ ಪ್ರತಿಜ್ಞೆಯನ್ನು ಮಾಡಿದೆಯೋ ಹಾಗೆ ಗುರು ಕೇಳ್ತಾ ಇದ್ದಾನೆ ಈಗ. ಗುರುವಾಕ್ಯೋಲ್ಲಂಘನ ದೋಷವು ನಿನ್ನನು, ಗುರುವಾಕ್ಯೋಲ್ಲಂಘನ ದೋಷವು ನಿನ್ನನು ಸರಿಪುದು ಬೆಂಬಿಡದೆ ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು ಹರಿದು ಪೋಪುದು ದಿಟವೋ. ಗುರು ಆಜ್ಞೆ ಅನ್ನತಕ್ಕಂಥ ಅದು ಅನುಲ್ಲಂಘನೀಯ. ಯಾಕೆ ಹೇಳ್ತಾ ಇದ್ದೇನೆ ಮಾತನ್ನು? ಹರವರಷ್ಟೇ ಗುರುಸ್ತ್ರಾತಃ ಗುರುವರಷ್ಟೇ ನ ಕಶ್ಚನ ಅಂತ. ಹರಿ ಮುನಿದರೆ ಗುರು ಕಾಪಾಡಬಲ್ಲ, ಗುರು ಮುನಿದರೆ ಯಾರೂ ಕಾಪಾಡಲಾರು. ಆದ್ದರಿಂದ ಗುರುವಾಗಿ ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೇನೆ. ಗುರು ಆಜ್ಞೆ ಶಿರೋಧಾರ್ಯ. ಆದ್ದರಿಂದ ಇವಳನ್ನು ನೀನು ಮದುವೆ ಆಗಬೇಕು, ಇವಳನ್ನು ಮದುವೆ ಆಗಬೇಕು ಎಂಬುದಾಗಿ ಹೆದರಿಸ್ತಾ ಇದ್ದೀರಿ ನನಗೆ. ಬೆದರುವ ನಾನಲ್ಲ ಭಯ ಕೋಪಗಳಿಗಿನ್ನೂ, ಬೆದರುವ ನಾನಲ್ಲ ಭಯ ಕೋಪಗಳಿಗಿನ್ನೂ ನದಿಸುವುದಗಿಲ್ಲವಿತ್ತಾಸೆಯೇ ಮಡದಿ ಕಾಮಕ್ಕೆ ಪಾತ್ರನಲ್ಲ ಕ್ಷತ್ರಿಯ. ಒದಗಿ ಗೈರಿ ಹರ್ಷಪದವಿಲೇನೋ. ಗುರುಗಳೇ, ದೇವರತ ನಿಮ್ಮ ಶಿಷ್ಯನಿಗೆ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದ್ರಲ್ಲಿ ನನ್ನ ಆಕ್ಷೇಪ ಇಲ್ಲ. ಆದರೆ ನನಗೊಂದು ನಗು ಬರ್ತಾ ಇದೆ. ಯಾಕೆ ಗೊತ್ತಾ? ನೀವು ನನ್ನನ್ನು ಹೆದರಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಗುರುವಾಕ್ಯ ಉಲ್ಲಂಘನೆಯ ದೋಷ ನನ್ನ ಪಾಲಿಗೆ ಬರ್ತದೆ ಅಂತ. ಒಂದು ಉದಾಹರಣೆ ಹೇಳ. ತಲೆ ಕೂದಲು ಉದುರುತ್ತದೆ ಅಂತ ಯೋಚನೆ ಯಾರಿಗೆ? ಇದ್ದವರಿಗೆ. ತಲೆ ಬೋಳಾದವರಿಗೆ ಕೂದಲು ಉದುರ್ತದೆ ಅನ್ನುವ ಚಿಂತೆ ಉಂಟಾ? ಯಾಕೆ ಮಾತು? ಎಲ್ಲವನ್ನ ತ್ಯಜಿಸಿ ನಿಂತಹ ಭೀಷ್ಮ ದೋಷ ಬರ್ತದೆ ದೋಷ ಬರ್ತದೆ ಅಂತ ನನ್ನನ್ನು ಹೆದರಿಸ್ತಾ ಇದ್ದೀರಲ್ಲ ಗುರುಗಳೇ. ಆಕಾಶ ಕಳಚಿ ತಲೆಯ ಮೇಲೆ ಬೀಳಲಿ, ಭೂಮಿ ಬಿರಿದು ನನ್ನನ್ನು ನುಂಗಿಕೊಳ್ಳಲಿ, ಬ್ರಹ್ಮಚರ್ಯವನ್ನು ಬಿಟ್ಟು ನಿಲ್ಲುವ ಪ್ರಶ್ನೆಯೇ ಇಲ್ಲ. ಆಕೆಯನ್ನು ವರಿಸುವುದಕ್ಕೆ ಅಸಾಧ್ಯ ಗುರುಗಳೇ. ಹಾಗಿದ್ರೆ ಅರರೆ ಪಿಡಿ ಪಿಡಿ ಧನುವನು, ಅರರೆ ಪಿಡಿ ಪಿಡಿ ಧನುವನು ಎನ್ನಲಿ ದುರಕನುವಾಗೀಗ, ಎನ್ನಲಿ ದುರಕನುವಾಗೀಗ ಗುರುಗಳ ಮೇಲ್ಕೈ ಮಾಡಿದ ಪಾಪಕ್ಕೆ ತೆರಳುವೆ ಪಡಮರುಳೇ. ಧರ್ಮ ಬಿಟ್ಟಿದ್ದಾನೆ ನನ್ನ ಶಿಷ್ಯ ಎನ್ನುವ ಒಂದು ಅನುಮಾನ. ಆದ್ದರಿಂದ ಧರ್ಮದ ಒಂದು ತೀರ್ಮಾನ ಮಾತಿನಲ್ಲಿ ಆಗದೇ ಇದ್ದಾಗ ಯಥೋ ಧರ್ಮ ತಥೋ ಜಯ. ಆದ್ದರಿಂದ
ಯುದ್ಧಕ್ಕೆ ಅಣಿಯಾಗು. ಗುರುವೆ ನಿನ್ನೋಳು ಸಮರ ಗೈವೇನೋ ಗುರುವೆ ನಿನ್ನೋಳು ಸಮರಗೈವೇನು ಹರಸುವುದು ಜಯವಾಗಲೆನ್ನುತ್ತ ಹರಸುವುದು ಜಯವಾಗಲೆನ್ನುತ್ತ ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗೆ ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗೆ ಕುರುಕ್ಷೇತ್ರಕ್ಕೆ ಬಂದು ನಿಮ್ಮನ್ನು ಕಂಡ ಕ್ಷಣದಲ್ಲಿ ಇದು ನನ್ನ ಸೌಭಾಗ್ಯ ಎಂಬುದಾಗಿ ಬಗೆದವನು ಗುರುಗಳೇ ನಾನು. ಎಷ್ಟು ಮಂದಿ ಶಿಷ್ಯರಿಗೆ ಸಿಗುತ್ತದೆ ಇಂತಹ ಒಂದು ಸೌಭಾಗ್ಯ ಹೇಳಿ? ಅಲ್ಲದೆ ಹೋದರೆ ಪಟ್ಟ ಶಿಷ್ಯ ಎಂದು ಕರೆದಂತಹ ಗುರುವೇ ಬಂದು ಶಿಷ್ಯನಲ್ಲಿ ಯುದ್ಧಕ್ಕಣಿಯಾಗು ಎಂದು ಹೇಳಿದರೆ ಗುರುದೇವ, ಇದಕ್ಕಿಂತ ಸೌಭಾಗ್ಯ ಬೇರೆ ಏನುಂಟು ಈ ಭೀಷ್ಮನಿಗೆ? ಯಾಕೆಂದರೆ ಸೆಣಸಿದರೆ ಈ ಭೀಷ್ಮ ಸೆಣಸಬೇಕು ಭಾರ್ಗವರಾಮರಲ್ಲಿ, ಗುರುಗಳಲ್ಲಿ. ನನ್ನ ಒಂದು ಸಾಮರ್ಥ್ಯ ಏನು ಎಂದು ಅರಿಯುವಲ್ಲಿ ನೀವು ಮುಂದಾಗಿದ್ದೀರಿ, ಅಥವಾ ನನ್ನನ್ನು ಪರೀಕ್ಷಿಸುವುದಕ್ಕೆ ನೀವು ಮುಂದಾಗಿದ್ದೀರಿ ಎಂಬುದಾಗಿ ಭಾವಿಸುತ್ತೇನೆ. ಈ ನಡೆಯುವಂತಹ ಭವರದಿಂದ ನೀವಂದುಕೊಂಡ ಹಾಗೆ ನನಗೆ ದೋಷ ಉಂಟು ಅಂತಾದರೆ, ಕಳಂಕ ಉಂಟು ಅಂತ ಆದರೆ, ಈ ಅಂಬಾ ಪ್ರಕರಣದ ಕಳಂಕ ನನಗೆ ತಾಗಿದೆ ಅಂತ ನೀವು ಹೇಳುವುದಾದರೆ ಆ ದೋಷ ನಿವಾರಣೆಯಾಗಿ ಹೋಗಲಿ. ಗುರುದೇವ, ಸಾಷ್ಟಾಂಗ ನಿಮ್ಮ ಕಾಲಿಗೆ ವಂದಿಸಿಕೊಂಡಿದ್ದೇನೆ, ಶಿರವಾಗಿ ವಂದಿಸಿಕೊಳ್ತಾ ಇದ್ದೇನೆ. ನಡೆಯುವಂತಹ ಧುರದಲ್ಲಿ ಈ ನಿಮ್ಮ ಪ್ರೀತಿಯ ಶಿಷ್ಯನಿಗೇ ಜಯ ಆಗುವ ಹಾಗೆ ಹರಸಿ ಗುರುಗಳೇ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ ಎನ್ನತಕ್ಕಂಥ ಮಾತಿದೆ. ಯಾರು ಹಿರಿಯರನ್ನು ನೋಡಿ ಅಭಿವಾದನ ಮಾಡ್ತಾನೆ, ಯಾರು ನಿತ್ಯವೂ ವೃದ್ಧರ ಸೇವೆ ಮಾಡ್ತಾನೆ, ಅವನಿಗೆ ಅವರು ಆಶೀರ್ವಾದ ಮಾಡಬೇಕು ಅಂತಿಲ್ಲ. ಚತ್ವಾರಿ ತಸ್ಯ ವರ್ಧಂತೆ ಆಯುರ್ ವಿದ್ಯಾ ಯಶೋ ಬಲಂ. ಆಯುಸ್ಸು, ವಿದ್ಯಾ, ಯಶಸ್ಸು, ಬಲ ಇಷ್ಟು ಅವನ ಆ ಕ್ರಿಯೆಯಿಂದಲೇ ಬರ್ತದಂತೆ. ಆದ್ದರಿಂದ ಭಕ್ತಿಪೂರ್ವಕ ನೀನು ಮಾಡಿದ ನಮಸ್ಕಾರದ ಫಲ ನಿನಗೆ ಸಿಕ್ಕೇ ಸಿಗ್ತದೆ. ಎಲ್ಲಿ ಧರ್ಮವೋ ಅಲ್ಲಿ ಜಯ ಅಂತ ಮೊದಲೇ ಹೇಳಿದ್ದೇನೆ. ಭೀಷ್ಮನು ಧರ್ಮಾತ್ಮನಿದ್ದಾನೆ ಎನ್ನುವುದು ನನಗೆ ಮನವರಿಕೆ ಆಗಬೇಕಾಗಿದೆ. ಅದಕ್ಕಾಗಿಯೇ ಬಾಸಿಂಗವನ್ನು ಕೈದುವನ್ನು ಹಿಡಿದು ಬಾ ಅಂತ ಹೇಳಿದ್ದು. ಆದ್ದರಿಂದ ನಿನ್ನ ಧರ್ಮ ಪರೀಕ್ಷೆಗಾಗಿ ಮಾಡೋ ಯುದ್ಧ. ಸಿದ್ಧರಾಗಿದ್ದೇನೆ ಗುರುಗಳೇ. ಅನಕ ಪ್ರಸ್ವಾಪನ ಶರವ ಕೂಡಲು ಭೀಷ್ಮ, ಅನಕ ಪ್ರಸ್ವಾಪನ ಶರವ ಕೂಡಲು ಭೀಷ್ಮ ವನದಿ ಭೋರ್ಗರೆವಂತೆ ನಭದೆ ಚಿನ್ಮಯಾತ್ಮಕ ಕೇಳು ಕಲಹ ಬೇಡಲು ಈಗ ನಿನಗೆ ಸೋಲುವನಲ್ಲ ಭೀಷ್ಮ. ಅದು ನಭವಾಣಿ ಕೇಳಿದೆಯಾ ಭೀಷ್ಮ? ನಭೋವಾಣಿ ಆಗ್ತಾ ಉಂಟು. ನಿನಗೆ ಸೋಲುವನಲ್ಲ ಭೀಷ್ಮ, ಚಿನ್ಮಯಾತ್ಮಕ ನಿನಗೆ ಸೋಲುವನಲ್ಲ ಭೀಷ್ಮ ಎಂಬುದಾಗಿ. ಸಂತೋಷವಾಯಿತು. ನಿನ್ನ ಮೆಚ್ಚಿದ್ದೇನೆ. ಧನ್ಯನಾದ ಗುರುಗಳೇ. ಪರಮ ಶಿಷ್ಯನೇ ನಿನ್ನ ಧುರಕಾನು ಮೆಚ್ಚಿದೆ, ಪರಮ ಶಿಷ್ಯನೇ ನಿನ್ನ ಧುರಕಾನು ಮೆಚ್ಚಿದೆ. ತೆರಳುವೆ ನಿನಗೆ ನಾ ಸೋತೆ, ಪೊರಡು ಹಿಂದಕ್ಕೆ ನಿನ್ನ ಮನ ಬಂದ ತೆರದೊಳಗಿರು ಪೋಪೆನೆನ್ನುತ್ತ ರಾಮ. ಭೀಷ್ಮ ಗುರುವರ್ಯ, ಇಷ್ಟು ಪ್ರಕರಣ ಆಗಬೇಕಿತ್ತು. ಯಾಕೆ? ನನ್ನ ಪರಮ ಶಿಷ್ಯನ ಮೇಲೆ ಅಪವಾದ ಬರುತ್ತದೆ ಅಂತಾದರೆ
ಪರೋಕ್ಷವಾಗಿ ಅದು ನನಗೂ ಅಪವಾದ. ಹಾಂ, ಇನ್ನು ಮುಂದೆಯಿಂದ ಅಪವಾದವನ್ನು ನನ್ನ ಮೇಲೆ ಯಾರೂ ಹೇರಬಾರದು ಅಂತಾದರೆ ಹಾಂ, ನನ್ನಿಂದಲೇ ರಾಯಸ ಸಿಗಬೇಕು. ನನ್ನಿಂದ ನಿಷ್ಕಳಂಕ ಎನ್ನುವ ರಾಯಸ ಬಂತು ಅಂತಾದರೆ ಹಾಂ. ಯಾವ ಕ್ಷತ್ರಿಯನೂ ಮಾತನಾಡುವುದಿಲ್ಲ. ಆದ್ದರಿಂದಲೇ ಮಹಾಪ್ರಸಾದ ಅದಕ್ಕಿಂತ ದೊಡ್ಡ ಮತ್ತೆ ಇದು ಹಾಂ, ಭೀಷ್ಮನ ವಿಜಯವೇ ಆಗುತ್ತದೆ. ಹಾಂ, ನೀನು ಮಾಡಿದ ಧರ್ಮದಲ್ಲಿ ಯಾವುದೇ ತಪ್ಪುಗಳಿಲ್ಲ ಎನ್ನುವುದು ಇದರಿಂದ ಸಾಬೀತಾಗ್ತದೆ. ನಾನು ನನ್ನ ಧನ್ಯನಾದೆ ಗುರುವರ್ಯ, ಧನ್ಯನಾದೆ. ಕರೆದರು ಧ್ವನಿ ಕೇಳದೆ, ಕರೆದರು ಧ್ವನಿ ಕೇಳದೆ, ರಘುರಾಮಚಂದ್ರ ಮರುಕವಾದುದು ನಿಮಗೆ, ರಘುರಾಮಚಂದ್ರ ಮರುಕವಾದುದು ನಿಮಗೆ. ಮಾರುತನಂತೆ ನಿನ್ನ ಪೂಜಿಸಲಾರೆನು, ಭರತನಂದದಿ ನಿನ್ನ ಸೇವಿಸಲಾರೆನು, ಭರತನಂದದಿ ನಿನ್ನ ಸೇವಿಸಲಾರೆನು. ಮೂರು ಪಾದಗಳಷ್ಟು ಭೂಮಿ ದಾನವ ಬೇಡಿ, ಇಳೆಯದ ನಡಿಗಿತ್ತ ಅರಸ ವಿಠ್ಠಲಗೆ, ಕರೆದರು ಧ್ವನಿ ಕೇಳದೆ, ರಘುರಾಮಚಂದ್ರ ಮರುಕವಾದುದು ನಿಮಗೆ, ರಘುರಾಮಚಂದ್ರ ಮರುಕವಾದುದು ನಿಮಗೆ. ರಾಮ